ನಮಸ್ತೆ ಫ್ರೆಂಡ್ಸ್. ಹಿಂದಿನ ಜನ್ಮದಲ್ಲಿ ದೇನಾ ಮೇರಿಯಂರವರು ಮೀನಾಕ್ಷಿಯಾಗಿ ನಾನು ಹೇಗಿದ್ದೆ, ಸೀತಾಮಾತೆಯನ್ನ ಹೇಗೆ ಸೇವೆ ಮಾಡಿದೆ, ಸೀತಾಮಾತೆ ಹೇಗೆ ಬೆಳೆದ್ಲು, ಹುಟ್ಟಿದ್ಲು, ಬೆಳೆದಳು, ಮತ್ತೆ ಜನಕ ಬಾಬಾ ಹೇಗೆ, ಅಯೋಧ್ಯ ಹೇಗೆ ಎಲ್ಲವನ್ನ ತಿಳಿಸಿದ್ಲು. ಜೊತೆಗೆ ತಾನು ಮದುವೆ ಆಗದೆ ಇರುವಂತದ್ದು, ಮದುವೆ ಆಗದೆ ಇರೋದಕ್ಕೆ ಕಾರಣ ಏನು, ಮತ್ತೆ ಮದುವೆ ಅನ್ನೋ ಆಸೆ ಇದ್ರೂ ಕೂಡ ನಾನು ಮದುವೆ ಆಗದೆ ಇರೋದಕ್ಕೆ ಏನು ಕಾರಣ, ಮತ್ತೆ ಅವಳು ಕೊನೆಯವರೆಗೂ ಕೂಡ ನಾನು ಮದುವೆ ಆದ್ರೆ ನಾನು ಶಾಪಗ್ರಸ್ತಳು, ನನ್ನ ಜೀವನದಲ್ಲಿ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲವನ್ನ ತುಂಬಿಕೊಂಡಿದ್ದಾಳೆ. ಜೊತೆಗೆ ಸೀತಾಮಾತೆಯ ಬಗ್ಗೆ ಅಪಾರವಾದ ಭಕ್ತಿಯನ್ನ ಇಟ್ಕೊಂಡಿದ್ದಾಳೆ. ಅಲ್ಲದೆ ಅಯೋಧ್ಯೆ ಅಂದ್ರೆ ಇಷ್ಟವಿಲ್ಲ ನನಗೆ, ಅಯೋಧ್ಯೆನ ನನ್ನ ರಾಜ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಆಗ್ಲೇ ಇಲ್ಲ ಅನ್ನೋದನ್ನ ಕೂಡ ನಮ್ಗೆ ಡೀಟೇಲ್ ಆಗಿ ಅಚ್ಚು ಹೊತ್ತಿದಂಗೆ ಹೇಳಿದಾಳೆ. ಅಲ್ಲದೆ ಸೀತಾಮಾತೆ ಹೇಳಿದ್ಲು ಕೈಕೇಯಿಯನ್ನ ನೀನು ಸೇವೆ ಮಾಡು ಅಂತ. ಆ ತಾಯಿ ಮಾತೆ ಹೇಳಿದ್ದಾಳೆ ಅನ್ನೋದಕ್ಕೋಸ್ಕರ ಕಷ್ಟವಿದ್ರು, ಭಯವಿದ್ರು, ಅಗಾಧವಾದ ನಡುಗಿ ಮಮ್ಮಲ ಮರಗಿ ಹೋದ್ರೂ ಕೂಡ ಅವಳಿಗೆ ಕಷ್ಟನೂ ಆಗತ್ತೆ. ಸೀತಾಮಾತೆಯನ್ನ ಅಡವಿಗೆ ಕಳಿಸಿದ್ಲು ಅನ್ನೋದಕ್ಕೋಸ್ಕರ ಕಷ್ಟ ಇದ್ರೂ ಕೂಡ ಅದನ್ನ ಒಪ್ಕೊಂಡು ಸೀತಾಮಾತೆಗೋಸ್ಕರ ಅವಳ ಸೇವಕಿಯಾಗಿ ಮುಂದುವರಿತಾಳೆ. ಇದೆಲ್ಲವನ್ನ ನೋಡಿದ್ರಿ. ಕೊನೆಗೆ ಸೀತಾಮಾತೆಯ ಮತ್ತೆ ಅರಣ್ಯವಾಸವನ್ನ ಹೋದ್ರೂ ಕೂಡ ಸೀತಾಮಾತೆ ನನ್ನ ಒಂದು ದಿನ ನಾನು ನಿನ್ನನ್ನ ಬಂದು ನೋಡ್ತೇನೆ, ನಿನ್ನ ಕಡೆಗಾಲದಲ್ಲಿ ನಿಂಗೆ ದರ್ಶನವನ್ನ ಕೊಡ್ತೇನೆ ಅಂತ ಹೇಳಿದ್ಲು. ಕೊನೆಗೆ ಅದೇ ರೀತಿಯಾಗಿ ಹೊಳೆಯ ದಂಡೆಯಲ್ಲಿ ಅವಳಿಗೆ ಮೀನಾಕ್ಷಿ ಅಳ್ತಾ ಇರ್ಬೇಕಾದ್ರೆ, ಮೀನಾಕ್ಷಿ ನಿನ್ಗೆ ಮಳೆಯ ನದಿಯಲ್ಲಿ ನೀನು ನೆನೀತಾ ಇದ್ರೆ ನಿಂಗೆ ಶೀತ ಆಗುತ್ತೆ ಅಂತ ತನ್ನ ಶಾಲನ್ನ ಹೊದಿಸಿ, ಅರಮನೆಯಲ್ಲಿ ಏನು ಜೋಡ್ಸಿಡ್ತಾ ಇದ್ರು ಮೀನಾಕ್ಷಿ ಸೋಮ, ಅದೇ ಶಾಲನ್ನ ಹೊದಿಸಿ ಮತ್ತು ಅದೇ ಬಟ್ಟೆಯನ್ನ ಹಾಕಿಕೊಂಡು ಬಂದು ಎನರ್ಜಿಯಾಗಿ ಬಂದು ಸೀತಾಮಾತೆ ಮೀನಾಕ್ಷಿಗೆ ಬಟ್ಟೆಯನ್ನ ಹೊದಿಸಿ ನೀನ್ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿ ಹೋದದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಸೀತಾಮಾತಾ ನಾನು ಇನ್ನಿರೋದಿಲ್ಲ, ನನಗೆ ನಿನ್ನನ್ನ ಸ್ವಾಗತ ಮಾಡೋದಕ್ಕೆ ನಾನು ಇರೋದಿಲ್ಲ, ಸೋಮ ಇರ್ತಾಳೆ, ನನ್ನನ್ನ ಕ್ಷಮಿಸು ಅಂತ ಹೇಳಿ ತನ್ನ ಕೊನೆಯ ದಿನಗಳನ್ನ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ಬೋದು. ಜೊತೆಗೆ ದೇನಾ ಮೇರಿಯಂರವರು ಹೇಳ್ತಾ ಇದ್ದಾರೆ, ಒಂದು ಜೀವನವು ಗತಿಸ ಹೋದ ನಂತರ ಮರಳಿ ತನ್ನ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿರುತ್ತದೆ. ಅಂದ್ರೆ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಇಟ್ಕೊಂಡಿರ್ತಾರೆ ಹಿಂದಿನ ಜನ್ಮದ್ದು, ಅದು ಕ್ಯಾರಿ ಆದಾಗ ಅದು ನಾಶವಾಗದೆ ಹಾಗೆ ಉಳ್ಕೊಂಡಿರತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಆಸೆ ಇಟ್ಕೊಂಡಿರ್ತಾರೆ ಅದು ಹಾಗೆ ಉಳ್ದಿದ್ದಾಗ ಇನ್ನೊಂದು ಜನ್ಮವನ್ನ ಪಡಿತಾನೆ ಮನುಷ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆತ್ಮ ಸಂಪೂರ್ಣ ಜಾಗೃತಿಯನ್ನ ಇನ್ನೊಂದು ಜನ್ಮವನ್ನ ಪಡೆದಾಗ ಅಂತ ಅದು ಮತ್ತೆ ಸಂಚಲನಗೊಳ್ಳುತ್ತೆ, ಹಲವಾರು ಪದರುಗಳಲ್ಲಿ ಮಡಕೆಯಾಗಿ ಸಾಗರದ ತಳದಲ್ಲಿ ಮುದುಡಿ ಹೇಗ್ ಕೂತಿರುತ್ತೋ ಅದೇ ರೀತಿ ಅಲ್ಲೇ ವಿಶ್ರಮಿಸ್ತಾ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೀನಾಕ್ಷಿಯಾಗಿ ಏನು ಜನ್ಮ ತಾಳಿದ್ಲೋ, ಏನೇನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ಲೋ ಅದೆಲ್ಲವನ್ನ ಮುಂದಿನ ಜನ್ಮದಲ್ಲಿ ಮೀನಾಕ್ಷಿ ಕ್ಯಾರಿ ಮಾಡ್ತಾ ಇದ್ದಾಳೆ. ಏನಂದ್ರೆ ನಾನು ಮದುವೆ ಆದ್ರೆ ನಾನು ನನ್ನ ತೊಂದರೆಯನ್ನ ಅನುಭವಿಸ್ತೀನಿ, ತುಂಬಾ ಕಷ್ಟವನ್ನ ಅನುಭವಿಸ್ತೀನಿ, ನನ್ನ ಮಕ್ಕಳು ಕೂಡ ಸತ್ತೋಗ್ತಾರೆ, ಈ ರೀತಿಯಾಗಿ ಏನೇನೋ ಇಟ್ಕೊಂಡ್ಬಿಟ್ಟಿದ್ದಾಳೆ. ಜೊತೆಗೆ ಸೀತಾಮಾತೆಯ ಬಗ್ಗೆ ಅಗಾಧವಾದ ಪ್ರೀತಿಯನ್ನ ಮುಂದಿನ ಜನ್ಮದಲ್ಲೂ ಕ್ಯಾರಿ ಮಾಡ್ತಾ ಇದ್ದಾಳೆ. ಅದನ್ನ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾಳೆ, ನೀವು ಕೇಳ್ತಾ ಹೋಗ್ತಾ ಇದ್ದೀರಾ. ಎಲ್ಲರಿಗೂ ಎರಡನೆಯ ಭಾಗಕ್ಕೆ, ಸೀತಾಯಣದ ಎರಡನೆಯ ಭಾಗಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನ ಹೇಳ್ತಾ, ಅಯೋಧ್ಯೆಯಲ್ಲಿ ನಾನು ಪ್ರಾಚೀನ ಅಯೋಧ್ಯೆಯಲ್ಲಿ ಪುನರ್ಜನ್ಮವನ್ನ ಪಡ್ಕೊಂಡೆ. ಏನ್ ಹೆಸರು? ಮೀನಾಕ್ಷಿಯ ಹೆಸರು ಇಲ್ಲಿ ಅನುಸೂಯಳಾಗಿದ್ದಾಳೆ. ಹೇಳ್ತಾ ಹೋಗ್ತಾ ಇದ್ದಾಳೆ, ಮನುಕುಲದ 4 ಮಹಾನ್ ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗವು ಮುಕ್ತಾಯದ ಅಂತಿಮ ಹಂತದಲ್ಲಿರುವಾಗ ನಾನು ಕ್ಷತ್ರಿಯ ಕುಲದಲ್ಲಿ ಜನಿಸಿದೆ. ಕ್ಷತ್ರಿಯ ಕುಲ ಅಂದ್ರೆ ಇಲ್ಲಿ ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದಾಳೆ ಈಗ ಅನುಸೂಯಳಾಗಿ ಮೀನಾಕ್ಷಿ. ನನ್ನ ತಂದೆಯು ಅಯೋಧ್ಯೆಯ ರಾಜ್ಯಾಡಳಿತದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅವರು ಮಹಾರಾಜರಿಗೆ ಹಾಗೂ ಶ್ರೀರಾಮ್ ಅವರಿಗೆ ತುಂಬಾ ನಿಷ್ಠಾವಂತ ಸೇವಕರಾಗಿದ್ರು. ನಮಗೆ ವಹಿಸಿಕೊಟ್ಟಂತಹ ಅಂದ್ರೆ ಅಪ್ಪಗೆ ವಹಿಸಿಕೊಟ್ಟಂತಹ ಕಾರ್ಯಗಳನ್ನ ಬಿಡುವಿಲ್ಲದೆ ಮಾಡಿ ತೋರಿಸ್ಬಿಡ್ತಿದ್ರು. ನನ್ನ ತಾಯಿಯೂ ಕೂಡ ತುಂಬಾ ವಿನಮ್ರತೆಯ ಹೆಣ್ಣಾಗಿದ್ಲು, ಮಹಿಳೆಯಾಗಿದ್ಲು. ನನ್ನ ತಂದೆಯ ಅಗತ್ಯಗಳು ಮತ್ತೆ ಅಪೇಕ್ಷೆಗಳನ್ನ ಶಿರಸಾವಹಿಸಿ ಪಾಲಿಸುತ್ತಾ ಪರಿವಾರದಲ್ಲಿ ಅತ್ಯಂತ ಹಿಂದಿನ ಸ್ಥಾನದಲ್ಲಿ ಆಸೀನಳಾಗಿರ್ತಿದ್ಲು.
ಎಲ್ಲವನ್ನ ಅಪ್ಪ ಹೇಳಿದ ಎಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಮುಂದೆ ಬರ್ತಿರ್ಲಿಲ್ಲ. ಎಲ್ಲವನ್ನ ಅಪ್ಪನ ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ಲು ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಮಕ್ಕಳಲ್ಲಿ ನಾನೇ ಕಿರಿಯವಳು, ತುಂಬಾ ಚಿಕ್ಕವಳು. ನಾನು ಒಬ್ಬಳೇ ಹೆಣ್ಣು ಮಗಳಾಗಿದ್ದೆ. ಇನ್ನುಳಿದವರೆಲ್ಲ ನನ್ನ ಅಣ್ಣಂದಿರಾಗಿದ್ರು. ನನ್ನ ವಯಸ್ಸಿನಲ್ಲಿ ಅಧಿಕ ಅಂತರವಿತ್ತು. ಅಣ್ಣಂದಿರಿಗೂ ನನಗೂ ತುಂಬಾ ಅಧಿಕ ಅಂತರ ಇತ್ತು. ನಾನು ಚಿಕ್ಕವಳಾಗಿದ್ದಾಗ ಅವರಿಗೆ ಮದುವೆ ಆಗಿತ್ತು. ಇವಳಿನ್ನ ಚಿಕ್ಕ ವಯಸ್ಸಿನಲ್ಲೇ ಅಣ್ಣಂದಿರಿಗೆಲ್ಲರಿಗೂ ಮದುವೆ ಆಗ್ಬಿಟ್ಟಿದೆ. ಹೀಗಾಗಿ ನನ್ನ ಬೆಳವಣಿಗೆಯ ಹೆಚ್ಚಿನ ವರ್ಷಗಳನ್ನ ನಾನು ಏಕಾಂಗಿಯಾಗಿಯೇ ಕಳೆದೆ. ಹೀಗಾಗಿ ಸಹಜವಾಗಿಯೇ ನಾನು ತಾಯಿಯ ಕಡೆ ವಾಲಿದೆ. ಅವಳಿಗೆ ಮನೆಗೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದೆ. ಆರಂಭದ ವರ್ಷಗಳಿಂದಲೂ ನನ್ನ ತಂದೆ ತಾಯಿಗಳಿಗೆ ಸೇವೆ ಮಾಡುವುದರಲ್ಲಿ ನಾನು ಮಹಾ ತೃಪ್ತಿಯನ್ನು ಹೊಂದುತ್ತಿದ್ದೆನು. ಯಾಕಂದ್ರೆ ಅದು ಹಿಂದಿನ ಜನ್ಮದಿಂದ ಬಂದಂತಹ ಶಕ್ತಿ ಅಂತ ಹೇಳ್ಬೋದು. ಆಶೀರ್ವಾದ ಅಂತಾನೂ ಹೇಳ್ಬೋದು. ನೋಡಿ ಅಲ್ಲಿ ಸೀತಾಮಾತೆಗೆ ಸೇವೆ ಸಲ್ಲಿಸಿದ್ದು ಇಲ್ಲಿ ಅಪ್ಪ ಅಮ್ಮನಿಗೂ ಅದೇ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ ಮೀನಾಕ್ಷಿಯಾಗಿರೋ ಅನಸೂಯ. ವಾಸ್ತವವಾಗಿ ನನ್ನ ಜೀವನವನ್ನು ನಾನು ಹೇಗೆ ಕಳೆಯಬೇಕು ಎಂಬುದನ್ನ ಆರಂಭಿಸೋದಕ್ಕೆ ಪ್ರಾರಂಭ ಮಾಡಿದೆ. ಅವಕಾಶ ಸಿಕ್ಕಾಗಲೆಲ್ಲ ನನ್ನ ತಂದೆಯು ತಾಯಿಗೆ ನನ್ನ ಕುರಿತಾಗಿ ಹೀಗೆ ಹೇಳ್ತಾ ಇದ್ರು: ಅನಸೂಯ ತುಂಬಾ ಶ್ರದ್ಧೆಯುಳ್ಳ ಹೆಂಡತಿಯಾಗುತ್ತಾಳೆ, ಸೇವೆಯು ಅವಳ ಸ್ವಭಾವವಾಗಿದೆ ಅಂತ ಹೇಳ್ತಾ ಇದ್ರು. ಅಪ್ಪನಿಗೆ ಅಮ್ಮ ಹೇಳ್ತಾ ಇದ್ರು. ಈ ಮಾತಿನಲ್ಲಿ ಎರಡನೆಯ ಭಾಗವಾಗಿರೋದನ್ನ ನನ್ಗೆ ಕೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇತ್ತು. ಏನಂದ್ರೆ ಅನಸೂಯ ತುಂಬಾ ಶ್ರದ್ಧೆಯುಳ್ಳ ಹೆಂಡತಿ ಆಗ್ತಾಳೆ ಅಂದದ್ದು ನಂಗೆ ಸಂತೋಷ ಆಗ್ತಿರ್ಲಿಲ್ಲ. ಸೇವೆಯು ಅವಳ ಸ್ವಭಾವವಾಗಿದೆ ಅಂತ ಹೇಳಿದನ್ ಕೇಳೋಕ್ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಚಿಕ್ಕಂದಿನಿಂದಲೂ ನಾನು ಮದುವೆಯನ್ನ ಮಾಡ್ಕೋಬಾರ್ದೆಂಬ ಉದ್ದೇಶವನ್ನ ಹೊಂದಿದ್ದೆನು. ಮದುವೆಯ ಆಲೋಚನೆಯು ನನ್ನನ್ನ ಪ್ರಕ್ಷಬ್ಧಗೊಳಿಸ್ತಿತ್ತು. ನನ್ಗಿಷ್ಟ ಆಗ್ತಾ ಇರ್ಲಿಲ್ಲ. ನನ್ಗೆ ಏನೇನೋ ಆಲೋಚನೆಗಳು ಬರ್ತಾ ಇತ್ತು, ಅದು ನನ್ಗಿಷ್ಟ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ರಾಜ್ಯದಲ್ಲಿ ಅದೊಂದು ಬೆಳವಣಿಗೆ ಹಾಗೂ ವಿಕಾಸ ಮತ್ತು ಸಮೃದ್ಧಿ ಹಾಗೂ ನವ ಪರಿವರ್ತನೆಯ ಸಮಯವಾಗಿತ್ತು. ರಾಜ್ಯದಲ್ಲಿ ಅಂದ್ರೆ ಅಪ್ಪನ ರಾಜ್ಯ ಏನು ರಾಮರಾಜ್ಯ, ಶ್ರೀರಾಮರಿದ್ದು ಅದಾದ ನಂತರ ಲವಕುಶರ ಆಳ್ವಿಕೆ ಇಲ್ಲಿ ಪ್ರಾರಂಭ ಆಗಿರುವಂತದ್ದು. ರಾಜ್ಯದ ಬೆಳವಣಿಗೆಯ ಹಾಗೂ ವಿಕಸನ ಮತ್ತು ಸಮೃದ್ಧಿ ನವ ಪರಿವರ್ತನೆಯ ಸಮಯವಾಗಿತ್ತು ರಾಜ್ಯದಲ್ಲಿ. ನನ್ನ ತಂದೆಯು ರಾಜ್ಯದ ಸದೂರ ಪ್ರದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಪ್ರಯಾಣಿಸ್ತಾ ಇದ್ರು. ಸದೂರ ಪ್ರದೇಶ ಅಲ್ಲಿ ತುಂಬಾ ಅಲ್ಲೆಲ್ಲ ಹೋಗಿ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ರು. ನಾನು 7-8ನೆಯ ವಯಸ್ಸಿಗೆ ತಲುಪುವ ಹೊತ್ತಿಗೆ ನನ್ನ ಪ್ರೀತಿಯ ಮಹಾರಾಜರಾದ, ನೋಡಿ ನಮ್ಮ ಪ್ರೀತಿಯ ಮಹಾರಾಜ ಶ್ರೀರಾಮ್ ಅವರು ಕೂಡ ದೇಹ ತ್ಯಾಗವನ್ನ ಮಾಡಿದ್ರು. ಮತ್ತು ಅವರ 2 ಮಕ್ಕಳು ತಮ್ಮ ಸ್ಥಾನದಲ್ಲಿ ರಾಜ್ಯಾಡಳಿತವನ್ನ ಮಾಡಲು ಬಿಟ್ಟು ಹೋಗಿದ್ದರು. ಯುವತಿಯರಿಗಾಗಿ ಸ್ಥಾಪಿಸಲ್ಪಟ್ಟ ಹೊಸ ಗುರುಕುಲದಲ್ಲಿ ಶಿಕ್ಷಣವನ್ನ ಹೊಂದಲು ನನಗೆ ಅವಕಾಶ ದೊರಕಿತ್ತು. ಅಂದ್ರೆ ಯುವತಿಯರಿಗಾಗಿಯೇ ಇಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸೋದಕ್ಕೆ ಇಲ್ಲಿ ಪ್ರಾರಂಭ ಆಗಿದೆ. ಗುರುಕುಲಗಳು ಗುರುವಿನೊಂದಿಗೆ ಅಥವಾ ಗುರುವಿನ ಸಾಮೀಪ್ಯದಲ್ಲಿ ಇದ್ದುಕೊಂಡು ಕಲಿಯಲು ಬಾಲಕಿಯರಿಗೆ ವಿದ್ಯಾಭ್ಯಾಸದ ಶಾಲೆಗಳಿದ್ದವು. ನೋಡಿ, ತ್ರೇತಾಯುಗದಲ್ಲಿಯೇ ವಿದ್ಯಾಭ್ಯಾಸದ ಗುರುಕುಲ ಪದ್ಧತಿ ಇತ್ತು. ನೆಕ್ಸ್ಟ್ ಹೇಳ್ತಾ ಇದ್ದಾಳೆ, ಬಾಲಕಿಯರ ಶಿಕ್ಷಣ ಅನುಷ್ಠಾನವನ್ನ ನೋಡಲು ಮಹಾರಾಣಿ ಸೀತೆಯು ಬದುಕಿರಲಿಲ್ಲವಾದರೂ ಅದು ಅವಳ ಬಯಕೆಯಾಗಿತ್ತು. ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕು ಅನ್ನೋದು ಅವಳ ಆಸೆ ಆಗಿರೋದ್ರಿಂದ ಶ್ರೀರಾಮರು ಅದನ್ನ ತಂದ್ರು ಅಂತ ಹೇಳ್ತಾ ಇದ್ದಾರೆ. ಮಹಾರಾಣಿಯ ಮರಣಾನಂತರದಿಂದ ಬಾಲಕಿಯರ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ನೀಡಿ ಶ್ರೀರಾಮ್ ಅವರು ಇದನ್ನ ಸ್ಥಾಪನೆ ಮಾಡಿದ್ರು. ಸೀತಾಮಾತೆ ಮರಣ ಆದ ನಂತರ ಶ್ರೀರಾಮರು ಇದನ್ನ ಸ್ಥಾಪನೆ ಮಾಡಿದ್ರು. ಮಹಿಳೆಯರಿಗೂ ಶಿಕ್ಷಣದ ಅರ್ಹತೆಯನ್ನ ಕೊಡ್ಬೇಕು ಅಂತ ಶ್ರೀರಾಮರು ಅದನ್ನ ತಂದಿದ್ರು ಆಳ್ವಿಕೆಯ ಕಾಲದಲ್ಲಿ. ಶ್ರೀರಾಮ ಅವರ ಆಡಳಿತದಲ್ಲಿ ಕಲಿಕೆಯು ಏಳಿಗೆಯನ್ನ ಹೊಂದಿತ್ತು. ಇದಕ್ಕಿಂತ ಮೊದಲು ಅದು ಕೇವಲ ಬ್ರಾಹ್ಮಣರಿಗೆ ಮತ್ತು ರಾಜಕುಮಾರರಿಗೆ ಮತ್ತು ಸಮಾಜದ ಉನ್ನತ ಸ್ಥಾನ ಹೊಂದಿರುವವರಿಗೆ ಮಾತ್ರ ಮೀಸಲಾಗಿತ್ತು. ಅಯೋಧ್ಯೆ ಮತ್ತು ಮಿಥಿಲೆ ವಿವಾಹದಿಂದ ಜ್ಞಾನದಲ್ಲಿ ಒಂದು ಆಸಕ್ತಿಯು ಹೊರಹೊಮ್ಮಿತ್ತು. ಯಾವ ಜ್ಞಾನದ ಆಸಕ್ತಿ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ತೋರ್ಬೇಕು ಅಂತ ಶ್ರೀರಾಮರು ಇದನ್ನೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇದ್ದಾಳೆ. ಅಯೋಧ್ಯೆ ಬೆಳೆಯುತ್ತಿರುವ ಬಲವನ್ನ ಸಮತೋಲನಗೊಳಿಸಲು ಮಹಾರಾಣಿ ಸೀತೆಯು ಬಂದಿದ್ದಾಳೆಂದು ಹೇಳಲಾಗುತ್ತಿತ್ತು. ಈ ಜ್ಞಾನದ ಮೂಲಕ ಅಯೋಧ್ಯೆಯ ಬೆಳೆಯುತ್ತಿರುವಂತಹ ಬಲವನ್ನ ಸಮತೋಲನಗೊಳಿಸೋದಕ್ಕೆ
ಆ ರಾಜ್ಯ ವಿಸ್ತಾರವಾಗ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿ ಏಳ್ಗೆಯನ್ನ ಕಾಣ್ತಾ ಇತ್ತು ಲವಕುಶರ ಕಾಲದಲ್ಲಿ. ಇನ್ನು ಏಳ್ಗೆ ಹೊಂದೋದಕ್ಕೆ ಸೀತೆಯೇ ಬಂದಿದ್ದಾಳೆ ಇಲ್ಲಿಗೆ ಅಂತ ಹೇಳ್ತಾ ಇದ್ರು. ಮತ್ತೆ ಜ್ಞಾನರಹಿತ ಬಲ ಅಂದ್ರೆ ಜ್ಞಾನ ಇಲ್ಲದೆ ಇರುವಂತ ಶಕ್ತಿ ಅನಪೇಕ್ಷಿತ ಪರಿಣಾಮಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಯಾರೋ ಸೀತಾಮಾತೆ ಹೇಳ್ತಾ ಇದ್ರು. ಅದು ಕೇವಲ ಕಲಿಕೆಗೆ ಆಗಿರ್ಲಿಲ್ಲ. ನಾವು ಬರೀ ಕಲಿಕೆ ಅನ್ನೋದು ಅಷ್ಟೇ ಅಲ್ಲ ಅಲ್ಲಿ, ನಾವು ಜ್ಞಾನವನ್ನ ಸ್ವಾಧೀನಪಡಿಸಿಕೊಳ್ಳುತ್ತಿದ್ವು ಅಂತ ಹೇಳ್ತಾ ಇದ್ದಾಳೆ. ಈಗ ಗುರುಕುಲಕ್ಕೆ ಹೋಗಿದ್ದಾಳೆ ಅನುಸೂಯ, ಮೀನಾಕ್ಷಿಯಾದ ಅನುಸೂಯ. ಅಲ್ಲಿ ಲಂಕಾದಲ್ಲಿ ಏನು ಜರುಗಿದೆ ಎಂಬುದರ ಆ ನೆರಳಲ್ಲೇ ನಾವೆಲ್ಲ ಬದುಕಿದ್ದೇವೆ. ನೋಡಿ, ಲಂಕಾ ಇಲ್ಲಿ ರಾವಣನ ಕಾಲದನ್ನ ಹೇಳ್ತಾ ಇದ್ದಾಳೆ. ಲಂಕಾದಲ್ಲಿ ಏನ್ ಜರುಗಿದೆ ಎಂಬುದನ್ನೇ ಜಾಸ್ತಿ ಅಲ್ಲಿ ಹೇಳ್ತಾ ಇದ್ರು. ಅಲ್ಲಿಯ ರಾಜನಾದ ತನ್ನ ಸಮಯದ ಅತ್ಯಂತ ಪ್ರತಿಭಾನ್ವಿತ ಮತ್ತು ಅತ್ಯಂತ ಜ್ಞಾನಿಯಾದ ರಾವಣನು ತನ್ನ ಶಕ್ತಿಗಳ ಪರಿಣಾಮದಿಂದ ನಿಯಂತ್ರಣಾತೀತನಾಗಿ ಹಠಮಾರಿಯಾಗಿ ಬೆಳೆದನು. ಪ್ರತಿಭಾನ್ವಿತ ಕಲಿಕೆಗಿಂತ ಇನ್ನು ಹೆಚ್ಚಿನದು ಈಗ ಬೇಕಾಗಿದೆ. ನೋಡಿ, ರಾವಣ ಅಲ್ಲಿ ಹಠಮಾರಿತನದಿಂದ ಎಲ್ಲವನ್ನ ಸ್ಟಾಪ್ ಮಾಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಸೀತಾಮಾತೆಯಿಂದ ನಿರ್ಮಾಣ ಆಗಿದೆ, ರಾಮನಿಂದ. ಪ್ರತಿಭಾನ್ವಿತ ಕಲಿಕೆಗಿಂತ ಇನ್ನೂ ಹೆಚ್ಚಿನದು ಈಗ ಏನೋ ಬೇಕಾಗಿದೆ. ನಾವು ನಮ್ರತೆ, ಭಕ್ತಿ ಹಾಗೂ ಸೇವೆಗಳನ್ನ ಕಲಿಯಬೇಕಾಗಿದೆ. ಇವು ನಮ್ಮ ಮಹಾರಾಜರಾದ ಶ್ರೀರಾಮ್ ಅವರ ಪ್ರಧಾನ ಗುಣಗಳಾಗಿದ್ದವು. ಅವ್ರು ಅನ್ಕೋತಾ ಇದ್ದಾರೆ, ಭಕ್ತಿ, ನಮ್ರತೆ ಮತ್ತೆ ಸೇವೆ ಇವೆಲ್ಲನೂ ನಾವು ಕಲಿಬೇಕು. ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಬರೀ ಬಲ ಇದ್ರೆ ಸಾಲದು ಅನ್ನೋದನ್ನ ಇಲ್ಲಿ ರಾಮರು ರಾಜ್ಯದಲ್ಲಿ ತಂದಿದ್ದಾರೆ. ಇವು ನಮ್ಮ ಮಹಾರಾಜರಾದ ಶ್ರೀರಾಮ್ ಅವರ ಪ್ರಧಾನ ಗುಣಗಳಾಗಿದ್ದವು. ಅವರು ನಮ್ಮೆಲ್ಲರಿಗೆ ಒಂದು ಮಾದರಿಯಾಗಿದ್ದಾರೆ. ಇದನ್ನು ನಮ್ಮ ತಂದೆಯವರು ನಮ್ಮ ಪರಿವಾರದಲ್ಲಿ ಯಾವಾಗ್ಲೂ ನೆನಪಿಸ್ತಾ ಇದ್ರು. ಸೇವಕರಾಗಿ ಮುಂದುವರಿತಾ ಇರುವಂತ ಒಳ್ಳೆ ಸ್ಥಾನದಲ್ಲಿರುವಂತ ಅನುಸೂಯರ ತಂದೆ ಶ್ರೀಮಂತಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ, ಶ್ರೀಮಂತರಾಗಿದ್ದಾರೆ. ಕ್ಷತ್ರಿಯ ಕುಲದಲ್ಲಿ ಅನುಸೂಯ ಹುಟ್ಟಿದ್ದಾಳೆ. ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಶ್ರೀರಾಮರು ಅವ್ರು ಹೇಳ್ತಾ ಇದ್ರು ನಮ್ಮೆಲ್ಲರಿಗೂ ಮಾದರಿಯಾಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ನಮ್ಮ ಮಹಾರಾಜರು ಬಾಲಕಿಯರಿಗೆ ಶಿಕ್ಷಣವನ್ನ ಪ್ರೋತ್ಸಾಹ ಮಾಡಿದ್ರು ಶ್ರೀರಾಮರು. ಆದರೂ ನಮ್ಮ ತಂದೆ ನನ್ನನ್ನು ಗುರುಕುಲಕ್ಕೆ ಕಳಿಸಲು ಉದಾಸೀನ ಮಾಡಿದ್ರು. ಗುರುಕುಲಕ್ಕೆ ಸೇರಿಕೊಳ್ಳುವವರಲ್ಲಿ ನನ್ನ ಪರಿವಾರದಲ್ಲಿ ನಾನೇ ಮೊದಲ ಬಾಲಕಿ. ಹೀಗೆ ಮಾಡುವುದು ನನ್ನ ಕರ್ತವ್ಯವಾಗಿದೆ ಎಂದು ನನ್ನ ತಂದೆ ಭಾವಿಸಿದ್ರು. ಅಂದ್ರೆ ಅವ್ರಿಗೆ ಇಷ್ಟ ಇಲ್ದಿದ್ರು ಕೂಡ ನಾನು ಮಗಳಿಗೆ ಶಿಕ್ಷಣ ಕೊಡ್ಸೋದು ನನ್ನ ಕರ್ತವ್ಯವಾಗಿದೆ ಅನ್ನೋದನ್ನ ತಿಳ್ಕೊಂಡಂತಹ ಅಪ್ಪ ನನಗೆ ಸಮ್ಮಿಶ್ರಣದ ಅನುಭವವನ್ನ ಕೊಡ್ತು. ಅಯ್ಯ, ಅಪ್ಪಂಗೆ ಇಷ್ಟ ಇಲ್ವಲ್ಲ, ಹೋಗೋದಾದ್ರೆ ನಾನು ಹೋಗ್ಬೋದು, ಬಿಡೋದಾದ್ರೆ ಬಿಡ್ಬೋದು, ಹೋಗೋಣ ಅಥವಾ ಬಿಡೋಣ ಅನ್ನೋ ಅನುಭವವನ್ನ ನೀಡ್ತು. ಗುರುಕುಲದಲ್ಲಿ ಹಲವಾರು ವರ್ಷಗಳ ನಂತರ ಗುರುಕುಲಕ್ಕೆ ಹೋಗಿದ್ದಾಳೆ. ಹಲವಾರು ವರ್ಷಗಳ ನಂತರ ಅಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸಿರುವಂತ ಅನುಸೂಯ ನಮ್ಮ ಶಿಕ್ಷಕರು ಅಂದ್ರೆ ನಮ್ಮ ಗುರುಗಳು ಶ್ರೀರಾಮ ಮತ್ತು ಸೀತೆಯರ ಕಥೆಯನ್ನ ನಿರೂಪಣೆ ಮಾಡುತ್ತಿದ್ರು. ಕಥೆಯ ಒಂದು ಘಟ್ಟದಲ್ಲಿ ರಾವಣನಿಂದ ಸೀತೆ ಅಪಹರಿಸಲ್ಪಟ್ಟಾಗ ಅಂತ ಹೇಳಿದ್ರು. ಆಗ ನಾನು ಅಳತೊಡಗಿದೆ. ರಾವಣನಿಂದ ಸೀತೆಯ ಅಪಹರಿಸಲ್ಪಟ್ಟಾಗ ಎಂದಾಗ ನನಗೆ ಅಳು ಬಂತು. ಇಲ್ಲ ಇದು ನಿಜವಲ್ಲ ಅಂತ ನಾನು ಅಲ್ಲಿಂದ ಓಡಿ ಹೋದೆ. ನನ್ನ ಕಥೆಯ ಈ ಭಾಗವು ನಿಜವಾದುದೇ ಅಲ್ಲ ಎಂದು ನನಗೆ ನಾನೇ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅವ್ರು ಹೇಳ್ತಾ ಇರೋದನ್ನ ಇದು ನಿಜ ಅಲ್ಲ ಅಂತ ಕೂಗಿ ಅಲ್ಲಿಂದ ಓಡೋಗ್ತಾ ಇದ್ದಾಳೆ. ಗುರುಕುಲದಲ್ಲಿ ಕೂರ್ದೇನೆ ಆಚೆ ಓಡೋಗ್ತಾ ಇದ್ದಾಳೆ ಅನುಸೂಯ. ನನ್ನ ತಂದೆಗೆ ನನ್ನ ಗುರುಗಳು ಬರೋಲು ಹೇಳಿದ್ರು. ನನ್ನನ್ನ ಮನೆಗೆ ಕಳಿಸ್ಬಿಟ್ರು. ಇಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಾವೇನು ಹೇಳ್ತಾ ಇದ್ರೆ ಅದನ್ನ ಕೇಳ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಮನೆಗೆ ಪುನಃ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಗುರುಕುಲದಿಂದ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸ ಇಲ್ಲಿಗೆ ಸ್ಟಾಪ್ ಆಯ್ತು. ನಾನು ತುಂಬಾ ನಲುಗಿ ಹೋದೆ. ಯಾವಾಗ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾ ಅಂತ ಹೇಳಿದಾಗ ಇದು ನಿಜ ಅಲ್ಲ ಅಂತ ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾ ಇದ್ಲು. ಮತ್ತೆ ಮನೆಗೂ ಬಂದ್ರು ಕೂಡ ಅದನ್ನೇ ಕನ್ವರಿಸ್ತಾ ಇಲ್ಲ ಅನ್ನೋದನ್ನ ಪ್ರಬಲವಾಗಿ ಹೇಳ್ತಾ ಇದ್ದಾಳೆ ಅನುಸೂಯ. ಆಮೇಲೆ ನಾನೇ ಗುರುಕುಲಕ್ಕೆ ಹೋಗೋದಕ್ಕೆ ನಾನು ನಿರಾಕರಿಸಿದೆ. ಮನೆಗೆ ಕಳಿಸ್ಕೊಟ್ರು, ಮತ್ತೆ ಅಪ್ಪ ಹೇಳಿದ್ರೆ ನಾನೇ ಹೋಗಲ್ಲ ಅಂತ ಹಠ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ತಂದೆ ನನ್ನೊಂದಿಗೆ ತರ್ಕಿಸಲು ತೊಡಗಿದ್ರು. ಮಹಾಯುದ್ಧಕ್ಕೆ ಇನ್ನೇನು ಕಾರಣವೆಂದು ನೀನು ಆಲೋಚಿಸುತ್ತಿರುವೆ ಅನುಸೂಯ ಅಂದ್ರು.
ನನಗೆ ಗೊತ್ತಿಲ್ಲ ಅಂತ ನಾನು ಅಳತೊಡಗಿದೆ. ಯಾಕಂದ್ರೆ ಅವಳ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೀತಾಮಾತೆ ಪ್ರಬಲವಾದ ಶಕ್ತಿ ಅನ್ನೋದನ್ನ ಆಗಿಂದ್ಲು ಇಟ್ಕೊಂಡಿದ್ದಾಳೆ. ಅವಳಿಗೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದನ್ನ ನಂಬ್ಕೊಂಡಿದ್ದಾಳೆ. ಆದರೆ ಇಲ್ಲಿ ತಿರುಚಲ್ಪಟ್ಟಿದೆ ಒಂದು ಹೆಣ್ಣಿಂದ ಇಲ್ಲಿ ಹೇಳ್ತಾಳೆ ನೆಕ್ಸ್ಟ್ ಇಲ್ಲಿ ತಿರುಚಲ್ಪಟ್ಟಿದೆ, ಅವಳು ಅಪಹರಿಸಲ್ಪಟ್ಲು ಅನ್ನೋದನ್ನ ಇಲ್ಲಿ ಒತ್ತಡವಾಗಿ ಹೇಳ್ತಾ ಇರೋದು. ಇವಳಿಗೆ ನಂಬೋದ್ ಕಷ್ಟ ಆಗ್ತಾ ಇದೆ, ಮತ್ತೆ ಅಳು ಬರ್ತಾ ಇದೆ. ಯಾಕೆ ಅನ್ನೋದು ಹೇಳಕ್ಕೂ ಅವಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ಅಳತೊಡಗಿದೆ. ಅವಳು ಅಪಹರಿಸಲ್ಪಡಲಿಲ್ಲ ಅನ್ನೋದು ನನಗೆ ಖಚಿತವಿಲ್ಲ. ಕಥೆಯ ಈ ಭಾಗವನ್ನ ಇನ್ನೆಂದು ಚರ್ಚಿಸಬಾರದು ಅನ್ನೋದು ಮನೆಯಲ್ಲಿ ಒಂದು ಕಾಯ್ದೆ ಆಯ್ತು. ಮನೆಯಲ್ಲಿ ಅವಳ ಬಗ್ಗೆ ಈ ಅಪಹರಣ ಕುರಿತಾಗಿ, ಸೀತಾಮಾತೆಯ ಅಪಹರಣದ ಕುರಿತಾಗಿ ಇನ್ಯಾರು ಮಾತಾಡ್ಕೂಡ್ದು ಅಂತ ಒಂದು ಕಾಯ್ದೆ ಮಾಡಿದ್ರು ಅಪ್ಪ. ಮತ್ತು ಮಹಾರಾಜ ಇಲ್ಲಿ ರಾಮರು, ಮಹಾರಾಜ ಮತ್ತು ಮಹಾರಾಣಿಯರು ವನವಾಸಕ್ಕೆ ಹೋಗಿ ತಮ್ಮ 14 ವರ್ಷಗಳ ಅವಧಿಯಲ್ಲಿ ಅರಣ್ಯದಲ್ಲಿ ಪೂರೈಸಿ ಮರಳಿ ಬಂದರು. ಹೌದು, ಅಲ್ಲಿ ಯುದ್ಧವು ಜರುಗಿ ರಾವಣ ಹತನಾದನು. ಆದರೆ ಇದು ನಮ್ಮ ಮಹಾರಾಣಿಗೇನು ಸಂಬಂಧವಿಲ್ಲ. ಸೀತಾ ಅಪಹರಣ ಕುರಿತಾದ ಭಾಗವು ಅವರ ಮೋಸವಾಗಿದ್ದು ಅವಳ ಸೀತೆಯ ಸಾಮರ್ಥ್ಯಗಳನ್ನ ಇಲ್ಲಿ ಕುಂದಿಸುವಿಕೆ ಆಗಿದೆ ಅನ್ನೋದನ್ನ ನಾನು ಭಾವಿಸತೊಡಗಿದೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾಳೆ, ಇಲ್ಲಿ ರಾಮ ಸೀತಾ ವನವಾಸಕ್ಕೆ ಹೋಗಿದ್ರು, ಅದು ನಿಜ. ಆದರೆ ಅಲ್ಲಿ ರಾವಣನು ಹತನಾಗಿದ್ದಾನೆ, ಆ ಯುದ್ಧದಲ್ಲಿ ಹತನಾಗಿದ್ದಾನೆ. ಆದರೆ ನನ್ನ ಮಹಾರಾಣಿ ಅದಕ್ಕೇನು ಸಂಬಂಧ ಇಲ್ಲ. ಆ ಮಹಾರಾಣಿಗೆ ಅದ್ರಲ್ಲಿ ಏನು ಸಂಬಂಧನೇ ಇಲ್ಲ. ಸೀತಾಪಹರಣ ಕುರಿತಾದ ಭಾಗ ಏನ್ ಹೇಳ್ತಾ ಇದ್ದಾರೆ ಅದು ಮೋಸ. ಇಲ್ಲಿ ಆ ಮಾತಿನ ಮಹಾರಾಣಿಯ ಸಾಮರ್ಥ್ಯವನ್ನ ಕುಂದಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆಯಲ್ಲಿ ನಾನು ಬೇರೂರಿ ಕೂರಿಸ್ಕೊಂಡೆ. ಅವಳು ನಿಶ್ಚಿತವಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದಾಗಿತ್ತೆಂದು ನಾನು ಭಾವಿಸಿದೆ. ನೋಡಿ, ಅವಳಿಗೆ ಗೊತ್ತಿಲ್ಲ ಹಿಂದಿನ ಜನ್ಮದ ಇದೇನಿದೆ, ಅವಳು ಬೆಳೆಸಿದ್ದು, ಅವಳ ಧೈರ್ಯ, ಅವಳ ಶಕ್ತಿ ಎಲ್ಲವನ್ನ ಕಂಡಿರುವಂತ ಅನಸೂಯ ಬಲವಾಗಿ ಇದು ತಪ್ಪು, ಇವರೆಲ್ಲ ತಿರ್ಚ್ತಾ ಇದ್ದಾರೆ ಅಂತ ತನ್ನಲ್ಲೇ ತಾನು ಭಾವಿಸ್ಕೊಂಡ್ಬಿಟ್ಟಿದ್ದಾಳೆ. ಧೈರ್ಯ ಪೂರ್ವಕವಾಗಿ ಅರಣ್ಯವನ್ನ ಪ್ರವೇಶಿಸುವುದು ಮತ್ತು ಅಲ್ಲಿ 14 ವರ್ಷಗಳವರೆಗೆ ವಾಸಿಸುವುದು ಸ್ವಯಂ ರಕ್ಷಣೆಯ ಸಾಧನೆಗಳಲ್ಲದೆ ಸಾಧ್ಯವಾಗುವಂತದ್ದಲ್ಲ. ಆ ದಟ್ಟಾರಣ್ಯದಲ್ಲಿ ಸ್ವಯಂ ರಕ್ಷಣೆಯ ಸಾಧನೆಗಳಿಲ್ಲದೆ ಅದು ಸಾಧ್ಯ ಆಗೋದಿಲ್ಲ. ಅಲ್ಲದೆ ರಾಜರಾಗಿರುವಂತ ಶ್ರೀರಾಮ್ ಇದನ್ನು ಅನುಮತಿಸಿರಲಿಕ್ಕಿಲ್ಲ. ಯಾಕಂದ್ರೆ ಮಹಾರಾಜ ಆಗಿರುವಂತ ಶ್ರೀರಾಮ್ ಅದನ್ನ ಹೇಗೆ ಅನುಮತಿಸ್ತಾರೆ? ಅವಳು ಶಕ್ತಿಯುಕ್ತಳಾಗಿದ್ದಾಳೆ, ಹೌದು ಅಂತ ಇವಳು ಹೇಳ್ತಾನೆ ಇದ್ದಾಳೆ. ಇವಳು ಮನಸ್ಸು ಬಲವಾಗಿ ನಂಬ್ತಾ ಇದೆ, ಶ್ರೀರಾಮ್ ಇರ್ಬೇಕಾದ್ರೆ ಇದು ಸಾಧ್ಯ ಇಲ್ಲ, ಶ್ರೀರಾಮ್ ಅದಕ್ಕೆ ಅನುಮತಿಸೋದು ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ನನ್ನ ಆಲೋಚನೆ ಸಾಗಿ ಹೋಯ್ತು. ಆದರೆ ಕಥೆಯ ಈ ಭಾಗದಿಂದ ಉದ್ಭವಗೊಳ್ಳುವ ಭಾವನೆಗಳು ಸ್ಪಷ್ಟವಾಗಿ ವ್ಯಕ್ತಪಡಿಸೋದಕ್ಕೆ ನನಗೆ ಏನೆಂದು ಅಂತ ನನಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದಿನದಲ್ಲೇ ನಂಬ್ಕೊಬಿಟ್ಟಿದ್ದಾಳೆ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಸೀತಾ ಮಾತೆನ ಕುಂದಿಸುವಿಕ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಗುರುಕುಲದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಅಲ್ಲಿಂದನೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳೆ ಅನಸೂಯ. ನಾನು ಗುರುಕುಲಕ್ಕೆ ಹೋಗುವುದನ್ನ ಬಿಟ್ಟ ಬಳಿಕ ನಾನು ನನ್ನ ತಾಯಿಯ ಅಡಿಗೆ ಮನೆಯಲ್ಲಿ ಸಹಾಯ ಮಾಡುವುದರಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯತೊಡಗಿದೆ. ನಾನು ನನ್ನ ತಾಯಿಯು ಅದ್ಭುತವಾದ ಭೋಜನವನ್ನ ತಯಾರಿಸಿದ ಒಂದು ದಿನ ನನಗೆ ನೆನಪಿದೆ. ನಾವು ಊಟ ಮಾಡುವ ಕೋಣೆಯ ಸೇವಕಿಯೊಬ್ಬಳು ಆಹಾರದ ತಟ್ಟೆಯಲ್ಲಿ ತರುತ್ತಿದ್ದ ಸಮಯದಲ್ಲಿ ಅವಳು ಜಾರಿ ಬಿದ್ಬಿಟ್ಲು. ಎಲ್ಲವೂ ನೆಲದ ಮೇಲೆ ಚಲ್ಲಾಪಿಲ್ಲಿ ಆಯ್ತು. ತಕ್ಷಣವೇ ನಾನು ಓಡಿ ಹೋಗಿ ಸ್ವಚ್ಛಗೊಳಿಸಲು ಓಡಿ ಹೋದೆ. ನಾನು ಮೊಣಕಾಲು ಮತ್ತು ನನ್ನ ಕೈಗಳನ್ನೂರಿ ಅದನ್ನೆಲ್ಲ ಒರೆಸುತ್ತಿದ್ದ ಸಮಯದಲ್ಲಿ ನನ್ನ ತಂದೆಯು ಕೋಣೆಯನ್ನ ಪ್ರವೇಶಿಸಿದ್ರು. ಸೇವಕಿಯು ಸ್ವಚ್ಛಗೊಳಿಸುವ ಕುರಿತು ಕಾಳಜಿ ವಹಿಸಲಿ ಎಂದು ಹೇಳಿ ನೆಲದಿಂದ ನನ್ನನ್ನ ಮೇಲೆದ್ದೇಳಲು ಹೇಳಿದ್ರು. ನೋಡಿ, ಇಲ್ಲಿ ಸೇವಕಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರುವಂತ ಸೇವಕಿ ಕಾಲು ಜಾರಿ ಊಟ ತರಬೇಕಾದ್ರೆ ಬಿದ್ದ್ಬಿಟ್ಟಿದ್ದಾಳೆ. ಅಲ್ಲೆಲ್ಲ ಅನ್ನ ಎಲ್ಲ ಚೆಲ್ಲಿ ಹೋಗ್ಬಿಟ್ಟಿದೆ. ಅದನ್ನ ಇವಳು ಮಂಡಿ ಉರ್ಸಿ ಎಲ್ಲ ಕ್ಲೀನ್ ಮಾಡಕ್ಕೆ ಓಡೋಗಿದ್ದಾಳೆ. ಅನ್ಸೂಯ ಅಪ್ಪನಿಗೆ ಕೋಪ ಬಂದಿದೆ. ಅವಳ ಕೆಲಸ ಅವರೇ ಮಾಡ್ಬೇಕು, ನೀನ್ ಮಾಡ್ಬಾರ್ದು ಆ ಕೆಲಸವನ್ನೆಲ್ಲ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅವರು ನನ್ನನ್ನ ಕುರಿತು ಕಟ್ಟುನಿಟ್ಟಾಗಿ ಹೇಳಿದ್ರು, ಇದನ್ನ ನೀನ್ ಯಾವತ್ತು ಮಾಡಬಾರ್ದು, ಸೇವಕಿಯರು ತನ್ನ ಕೆಲಸ ಅವರೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ರೀತಿಯ ಸ್ವರದಲ್ಲಿ ಅವರು ನನ್ನೊಂದಿಗೆ ಯಾವತ್ತೂ ಮಾತಾಡಿರ್ಲಿಲ್ಲ. ನಾನು ಅದರಿಂದ ನಿರಾಶೆಗೊಂಡೆ. ನನ್ನ ತಾಯಿಯು ನನ್ನ ನೋವಿನ ಅಭಿವ್ಯಕ್ತಿಯನ್ನ ನೋಡಿ ನನ್ನ ಪಕ್ಷ ವಹಿಸಿದ್ಲು.
ನಾನು ಅಪ್ಪ ಯಾವಾಗ ಹಂಗಂದ್ರು ಅವಾಗ ನಾನು ನೋವು ಪಡ್ತಾ ಇದ್ದೆ. ನಾನ್ ಬೇರೆಯವ್ರಿಗೆ ಸಹಾಯ ಮಾಡ್ಬಾರ್ದು ಅಂತ ಹೇಳಿದ್ದು ನನಗೆ ತುಂಬಾ ನೋವಾಗಿದ್ರಿಂದ ತಾಯಿ ಆಗ ನನ್ನ ಪಕ್ಷ ವಹಿಸಿ ನನ್ನ ತರನೇ ಮಾತಾಡಿದ್ರು. ನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಂಜಸವಾದ ಸ್ಥಾನವಿದೆ ನೋಡಿ. ಇದು ಸೇವಕಿಯ ಸ್ಥಾನ, ಸೇವಕಿಯೇ ಮಾಡ್ಬೇಕು, ನಮ್ಮ ಸ್ಥಾನ ಅದಲ್ಲ. ನಾವು ಶ್ರೀಮಂತರು ಅನ್ನೋದನ್ನ ನಿಧಾನವಾಗಿ ಮಗಳಿಗೆ ಹೇಳ್ಕೊಡ್ತಾ ಇದ್ದಾಳೆ ಅವಳ ತಾಯಿ. ನಾವದನ್ನ ಗೌರವಿಸಬೇಕು, ಅವ್ರು ಮಾಡೋದನ್ನ ನಾವು ಗೌರವಿಸ್ಬೇಕು. ಸೇವಕಿಯರಿಗೆ ವಹಿಸಿದ ಕೆಲಸವನ್ನ ನಾವು ನಿರ್ವಹಿಸಬಾರ್ದು ಅನ್ನೋದು ಯಾವಾಗ ಅಮ್ಮ ಹೇಳಿದ್ಲು ಅದು ನನ್ಗೆ ಅರ್ಥನೇ ಆಗ್ಲಿಲ್ಲ. ಯಾಕೆ ಮಾಡ್ಬಾರ್ದು ಅನ್ನೋ ತರ ತರ್ಕ ಮಾಡ್ತಾ ಇದ್ದಾಳೆ ಮನ್ಸೊಳಗೇನೆ. ಈ ಘಟನೆ ನನ್ನೊಂದಿಗೆ ಬಹಳ ದಿನ ಉಳಿಯಿತು ನೋಡಿ. ಸೇವಕಿಯರು ನಮ್ಮಂತೆ ಅಲ್ಲ ಅದು ಬಹಳ ದಿನಗಳವರೆಗೆ ಅವಳು ಹೀಗಂದ್ರಲ್ಲ ಅನ್ನೋದನ್ನ ಬಹಳ ದಿನಗಳವರೆಗೆ ಕೊರಗ್ತಾ ಇದ್ದಾಳೆ ಮನ್ಸಲ್ಲಿ. ಮತ್ತೆ ನೆಕ್ಸ್ಟ್ ಹೇಳ್ತಾ ಇದ್ದಾಳೆ, ಅಯೋಧ್ಯೆಯಲ್ಲಿ ಪವಿತ್ರ ಸರಯೂ ನದಿ ನನ್ನ ಪವಿತ್ರ ಸ್ಥಳವಾಗಿತ್ತು. ಯಾಕಂದ್ರೆ ಅವಳ ಕೊನೆಯ ಸ್ಥಳದಲ್ಲೂ ಹಿಂದೆ ಅಲ್ವಾ ಸರಯೂ ನದಿನಲ್ಲಿ ಸೀತಾಮಾತೆಯ ದರ್ಶನವಾಗಿದೆ, ಮತ್ತೆ ಸೀತಾಮಾತೆ ಆಡಿದಂತಹ ಸ್ಥಳವಾಗಿದೆ. ಅದು ಇವಳಿಗೆ ಈಗಿನ ಜೀವನದಲ್ಲೂ ಕೂಡ ಒಂದು ಪವಿತ್ರ ಸ್ಥಳ ಅನ್ನೋದನ್ನ ನಂಬ್ಕೊಂಡಿದ್ದಾಳೆ. ಅದು ಸ್ಫಟಿಕದಷ್ಟು ಸ್ವಚ್ಛವಾದ ಮತ್ತು ಪಕ್ಷಿಯಷ್ಟು ವೇಗವಾದ ಸುಂದರ ನದಿಯಾಗಿತ್ತು ನೋಡಿ. ಸರಯೂ ನದಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಸ್ಫಟಿಕದಷ್ಟು ಸ್ವಚ್ಛವಾದ, ತುಂಬಾ ಸ್ವಚ್ಛವಾಗಿ ಹರಿತಾ ಇತ್ತು ನೀರು, ಮತ್ತೆ ಪಕ್ಷಿಯಷ್ಟು ವೇಗ, ತುಂಬಾ ಫಾಸ್ಟ್ ಆಗಿ ಹರಿತಾ ಇರುವಂತ, ಪ್ರೀತಿ ಪೂರ್ವಕವಾಗಿ ಹೇಳ್ತಾ ಇದ್ದಾಳೆ ಸುಂದರ ನದಿಯಾಗಿತ್ತು ಅಂತ ಸರಯೂ ಬಗ್ಗೆ. ಅದರ ತರಂಗಗಳಿಂದ ಆಕರ್ಷಕವಾದ ಮಂಜುಳ ಗಾನ ಪಿಸುಗುಟ್ಟುತ್ತಿತ್ತು. ಅವಳ ಪಕ್ಕದಲ್ಲಿ ಕುಳಿತು ಅವಳ ಸಂಗೀತವನ್ನ ಆಲಿಸೋದು ನನಗೆ ಅತ್ಯಾಳವಾದ ನೆಮ್ಮದಿಯನ್ನ ನೀಡುತ್ತಿತ್ತು. ನನಗೆ ಅನುಮತಿ ದೊರೆತರೆ ಅಲ್ಲಿಯೇ ಗಂಟೆಗಳ ಹೊರಗೆ ಕಳೆಯುತ್ತಿದ್ದೆ. ಆದರೆ ಹೀಗೆ ಮಾಡೋದಕ್ಕೆ ನನಗೆ ತುಂಬಾ ವಿರಳ ಸಂದರ್ಭಾವಕಾಶಗಳು ದೊರೀತಾ ಇದ್ವು. ವ್ಯಾಪಾರ ವಿನಿಮಯಕ್ಕಾಗಿ ಈಗ ಬಹಳಷ್ಟು ವಿದೇಶಿಯರು ನಗರಕ್ಕೆ ಬರುತ್ತಿದ್ರಿಂದ ಇನ್ನು ಮುಂದೆ ಒಬ್ಬಂಟಿಯಾಗಿ ಯುವತಿಯರು ಹೊರಗಡೆ ಅಡ್ಡಾಡುವುದು ಸುರಕ್ಷಿತವಿಲ್ಲ ಎಂಬುದನ್ನ ಪರಿಗಣಿಸಲಾಗಿದ್ರಿಂದಾಗಿ ನನ್ನ ಸಖಿಯರು ಅಂದ್ರೆ ನನಗೆ ಸೇವೆ ಮಾಡ್ತಾ ಇರುವಂತ ಸೇವಕಿಯರ ಜೊತೆ ನಾನು ನದಿಗೆ ಹೋಗಿ ಭೇಟಿಯಾಗುವ ಅವಕಾಶವನ್ನ ನಾನು ದೊರೆತಾಗಲೆಲ್ಲ ಮನೆಯ ಸದಸ್ಯರೊಂದಿಗೆ ಜೊತೆಯಾಗೆ ಹೋಗಬೇಕಾಗಿತ್ತು. ಇದರಿಂದ ನನಗೆ ಸಂತೋಷವು ಸ್ವಲ್ಪ ದೂರ ಆಯ್ತು. ಸರಯೂ ನದಿ ಜೊತೆ ನಾನು ಒಬ್ಳೆ ಆಟ ಆಡ್ಬೇಕು ಅಂತ ಬಯಸಿದ ಸಂತೋಷ ಸ್ವಲ್ಪ ದೂರ ಆಯ್ತು. ಆದ್ರಿಂದಾಗಿ ನಾನು ಸ್ವಲ್ಪ ಸರಯೂ ನದಿಗೆ ಹೋಗೋದನ್ನ ಕಡಿಮೆ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಅತ್ಯಾಳದಲ್ಲಿ ನದಿಯು ನನಗಾಗಿ ಸಂದೇಶವನ್ನ ಹೊಂದಿದೆ. ನದಿ ನನಗೆ ಸಂದೇಶ ಕೊಡ್ತಾಳೆ ಅಂತ ನನಗೆ ಪದೇ ಪದೇ ಅನ್ನಿಸ್ತಾ ಇತ್ತು. ಯಾಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಸೀತಾ ಮಾತೆ ಮತ್ತೆ ಮೀನಾಕ್ಷಿ ಅಲ್ಲಿ ಅಳೋದು, ನನ್ನ ಕೊನೆಯ ಜನ್ಮ ಇದು ಅಂತ ಹೇಳ್ಕೊಳ್ಳೋದು, ಕಣ್ಣೀರಿನಿಂದ ಸೀತಾ ಮಾತೆಯ ಮುಖವನ್ನ ಮೀನಾಕ್ಷಿ ಮುಖವನ್ನ ತಳ್ಕೊಂಡಿದ್ದು, ಇದೆಲ್ಲ ಅವಳು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಅತ್ಯಾಳದಲ್ಲಿ ನದಿ ನನಗಾಗಿ ಸಂದೇಶವನ್ನ ಕೊಡ್ತಾಳೆ ಅಂತ ಇವಳು ಮನಸ್ಸಲ್ಲಿ ಅನ್ಕೊಂಡಿದ್ದಾಳೆ. ತೀರ ಖಾಸಗಿಯಾದ ಸಂದೇಶವನ್ನ ಹೊಂದಿದ್ದಾಳೆ ಅನ್ನೋ ಅನುಭೂತಿ ನನಗೆ ಆಗ್ತಾ ಇತ್ತು. ನನಗೆ ತುಂಬಾ ಏನೋ ಗೊತ್ತಿರೋಂತ ಸಂದೇಶವನ್ನ ಕೊಡ್ತಾಳೆ ನದಿ ಅಂತ ನಾನು ಪದೇ ಪದೇ ನನಗೆ ಅನುಭೂತಿ ಆಗ್ತಾ ಇತ್ತು. ನಾನು ಗಮನಿಸದೇ ಇದ್ದಾಗ ಮಾತ್ರವೇ ಅದು ನನಗೆ ತಲುಪಲು ಸಾಧ್ಯವಾಗುತ್ತದೆ. ಗಮನಿಸದೇ ಇದ್ದಾಗ ಯಾವಾಗ್ಲೂ ಒಂದ್ಸಲ ಬಂದು ನನಗೆ ಅವಳು ಮೆಸೇಜ್ ಕೊಡ್ತಾಳೆ ಅಂತ ಅನ್ಕೋತಾ ಇದ್ದೆ ಅಂತ. ಆ ಏಕಾಂತದ ಆಲಿಸುವಿಕೆಗೆ ಅವಕಾಶಕ್ಕಾಗಿ ನಾನು ದಾರಿ ಕಾಯ್ತಾ ಇದ್ದೆ. ಏಕಾಂತದ ಸಮಯದಲ್ಲಿ ನಾನು ನದಿಗೆ ಹೋಗ್ಬೇಕು ಅಂತ ನಾನು ಅದಕ್ಕೆ ಬಯಸ್ತಾ ಇದ್ದೆ. ಅಲ್ಲಿ ನನಗೆ ಏನೋ ಒಂದು ಸಂದೇಶ ಕೊಡ್ತಾಳೆ, ಅಲ್ಲಿ ಕೂತ್ಕೊಳ್ಳೋದು, ಆಟ ಆಡೋದು ಎಲ್ಲ ತುಂಬಾ ಸಂತೋಷ ಪಡ್ತಾ ಇದ್ಲು ಅನಸೂಯ. ಆದರೆ ಇದು ಸಂಭವಿಸಲಿಲ್ಲ. ಆದ್ರೆ ನನಗೆ ನದಿ ದೇವತೆ ಯಾವತ್ತು ಬಂದು ನನಗೆ ಸಂದೇಶ ಕೊಡ್ಲಿಲ್ಲ. ಹೀಗಾಗಿ ಆ ಸಂದೇಶವು ನನಗೆಂದು ಪ್ರಸರಣಗೊಳ್ಳೂ ಇಲ್ಲ. ನನಗೆ ವಯಸ್ಸಾಗುತ್ತಿದ್ದಂತೆ ನದಿ ನನ್ನೊಂದಿಗೆ ಮಾತನಾಡುತ್ತಬಹುದು ಅನ್ನೋದು ಒಂದು ಚಿಕ್ಕಂದಿನ ವಿಚಾರ. ನಾನು ಸುಮ್ನೆ ಅನ್ಕೋತಾ ಇದ್ದೆ ಅಂತ ನನಗೆ ನಾನೇ ನಕ್ಕೊಂಡೆ. ಇಲ್ಲ ಅಲ್ವಾ, ಹಿಂದಿನ ಜನ್ಮದಲ್ಲಿ ಸೀತಾ ಮಾತೆಯ ಜೊತೆ ಸರಯೂ ನದಿನಲ್ಲಿ ಸೀತಾ ಮಾತೆ ಚಿಕ್ಕ ಮಗುವಿನಲ್ಲಿ ಮಾತಾಡಿದ್ದು ಅದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವಳಿಗೆ. ಹಾಗಾಗಿ ಸೀತಾ ಮಾತೆ ಜೊತೆ ಹೇಗೆ ಮಾತಾಡ್ತಾ ಇದ್ಲು ದೇವಿ ನದಿ ಮಾತೆ, ಹಾಗೆ ನನ್ ಜೊತೆ ಮಾತಾಡ್ತಾಳೆ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ದಾಳೆ. ಯಾವಾಗ ಅವಳು ಸಂದೇಶ ಕೊಡ್ಲಿಲ್ವೋ, ಆದ್ರೆ ಇದು ನಾನ್ ಚಿಕ್ಕೊಂದಿನಲ್ಲಿ ನಾನು ಏನೋ ಅಂತ ಅನ್ಕೊಂಡಿದ್ದೆ ಅಂತ ಅವಳೇ ನಗ್ತಾ ಇದ್ದಾಳೆ. ಕ್ರಮೇಣವಾಗಿ ಈ ಪರಿಕಲ್ಪನೆಯು ನನ್ನ ಮನಸ್ಸಿನಿಂದ ಮಾಸಿ ಹೋಯ್ತು. ನನ್ನೊಳಗೆ ಮೊಂಡುತನದ ರೇಖೆಗಳು ಅಡಗಿದ್ವು.
ಆದಾಗ್ಯೂ ಬಹಳ ಸಂಗತಿಗಳು ಆ ದೂರು ಸಂಗತಿಗಳಲ್ಲಿ ದೂರು ಗಳಿಸಿದ್ವು. ಮಹಾರಾಣಿ ಸೀತೆ ಅಪಹರಣದಂತಹ ಯಾವುದಾದರೂ ಸಂಗತಿಗಳು ನನ್ನನ್ನು ಆಳವಾಗಿ ಕಲಕಿದಾಗ ನಾನೆಂದೂ ರಾಜಿ ಆಗ್ತಾ ಇರ್ಲಿಲ್ಲ. ಯಾವಾಗ ಅಪಹರಣ ಅಂತ ಹೇಳ್ತಾ ಇದ್ರು ಅದು ತಪ್ಪು ಅಂತ ನಾನು ಆಗ್ಲೇ ಖಂಡಿಸ್ಬಿಡ್ತಾ ಇದ್ದೆ. ನಾನು ಅವ್ರಿಗೆ ರಾಜಿ ಆಗ್ತಾ ಇರ್ಲಿಲ್ಲ, ನಾನು ಒಪ್ಕೋತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನನ್ನ ಮದುವೆಯ ಚರ್ಚೆಯು ಬಂದಾಗ್ಲೂ ಕೂಡ ಇದೇ ರೀತಿಯಾದ ಪ್ರಕ್ರಿಯೆಯು ನನ್ನಿಂದ ಹೊರಹೊಮ್ತಾ ಇತ್ತು. ಸೀತಾಮಾತೆ ಅಪಹರಣದ ಬಗ್ಗೆ ಮತ್ತೆ ಇವಳ ಮದುವೆಯ ಬಗ್ಗೆ ಹೇಳ್ದಾಗ ಯಾವಾಗ್ಲೂ ರಾಜಿ ಆಗದೆ ಅದಕ್ಕೆ ಅಡ್ಡ ನಿಂತು ಬಿಡ್ತಿದ್ಲು. ರಾಜ್ಯದ ಆಡಳಿತದಲ್ಲಿ ಕಾರ್ಯನಿರ್ವಹಿಸಿದ ನನ್ನ ತಂದೆ ಪರಿಚಿತರೊಬ್ಬರ ಮಗ ನನ್ನ ಸಮವಯಸ್ಕನಾಗಿದ್ದನು. ಯಾರು? ಇಲ್ಲಿ ಕಿರಣ್, ಹಿಂದಿನ ಜನ್ಮದ ಕಿರಣ್ ಈಗ ಇವಳ ಸಮವಯಸ್ಕನ ಹುಡುಗನಾಗಿ ಈ ಜನ್ಮದಲ್ಲಿ ಅಯೋಧ್ಯೆಯಲ್ಲೇ ಜನ್ಮ ತಾಳಿದ್ದಾನೆ. ನನಗಿಂತ 1-2 ವರ್ಷ ದೊಡ್ಡವನಾದ ಇದ್ದನು. ನನ್ನ ತಂದೆಯು ಒಂದು ಒಳ್ಳೆಯ ಜೋಡಿಯಾಗುತ್ತದೆ ಎಂದು ಭಾವಿಸಿ ಆಗಾಗ ನನಗೆ ಪ್ರಸ್ತಾಪ ಮಾಡ್ತಾ ಇದ್ರು. ನಾನದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲವಾದ್ದರಿಂದ ಅದಕ್ಕೆ ನಾನು ಪ್ರತಿಕ್ರಿಯಿಸುವ ಗೋಜಿಗೆ ಹೋಗಲಿಲ್ಲ. ಆದರೆ ಒಂದು ದಿನ ತುಂಬಾ ನಿರ್ಧಾರಿತ ಧ್ವನಿಯಲ್ಲಿ ನನ್ನ ಗಮನಕ್ಕೆ ತಂದ್ರು. ನನಗೀಗ ಮದುವೆಯ ವಯಸ್ಸಾಗಿತ್ತು. ಅವರ ಧ್ವನಿಯಲ್ಲಿನ ಗಂಭೀರತೆಯನ್ನು ನಾನು ಗುರುತಿಸಿದಾಗ ನನ್ನ ಕಣ್ಣೀರ ಕೋಡಿ ಹರಿಯಿತು. ನಾನೆಂದೂ ಕೂಡ ಮದುವೆ ಆಗೋದಿಲ್ಲ ಅಂತ ಘೋಷಣೆ ಮಾಡಿದೆ. ಆಗ ನನ್ನನ್ನು ಶಾಂತಗೊಳಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಈ ರೀತಿ ಪ್ರಕೋಪವೇಕೆ ಅಂತ ನನ್ನ ತಂದೆ ಆಶ್ಚರ್ಯಚಕಿತರಾದರು. ಎಲ್ಲಾ ಹುಡುಗಿಯರು ಒಳ್ಳೆಯ ಗಂಡನನ್ನ ಮದುವೆಯಾಗುವ ಕನಸು ಕಾಣ್ತಾರೆ. ಭಾರಗೊಳ್ಳುತ್ತಿರುವ ಎದೆಯಿಂದ ನಾನು ನನ್ನ ತಂದೆಗೆ ನಿವೇದಿಸಿಕೊಂಡೆನು. ಪಿತಾಜಿ, ದಯವಿಟ್ಟು ನನ್ನನ್ನು ಒತ್ತಾಯಿಸಬೇಡಿ. ಮತ್ತೆ ನನ್ನ ಕಣ್ಗಳಿದ್ದಂತಹ ಭಯವನ್ನ ಗುರುತಿಸಿದ ಅವರು ಹಿತ ನುಡಿಗಳನ್ನಾಡಿದರು. ನನ್ನ ಕಂದ, ನಾನೆಂದು ನಿನಗೆ ಯಾವುದಕ್ಕೂ ಒತ್ತಾಯಿಸುವುದಿಲ್ಲ. ಆದರೆ ನನಗೆ ನಿನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಏಕೆ ಈ ಪ್ರತಿಕ್ರಿಯೆ? ಏನಕ್ಕೆ ನಿನ್ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಪ್ರೀತಿಯಿಂದ ಅಪ್ಪ ಕೇಳ್ತಾ ಇದ್ದಾರೆ. ಏಕೆಂದರೆ ನಾನು ಮದುವೆಯಾದರೆ ಸಾಯುತ್ತೇನೆ ಅಥವಾ ನನ್ನ ಮಕ್ಕಳು ಸಾಯುತ್ತಾರೆ. ವಿರೂಪಗೊಂಡ ಮುಖದಿಂದ ಕಣ್ಣೀರು ಸುರಿಸುತ್ತಾ ಅಪ್ಪನಿಗೆ ಹೇಳಿದೆ. ಸಾಯುವುದು? ಎಂತಹ ಅಸಂಬದ್ಧ! ನಿನಗಿನ್ನು ಯಾರು ಹೇಳಿದ್ರು ಇದನ್ನೆಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಅಪ್ಪ. ಏನೋ ಭಯಾನಕವಾದುದು ಸಂಭವಿಸುತ್ತದೆ, ಅದು ನನಗೆ ತಿಳಿದಿದೆ ಅಷ್ಟೇ. ಏನಾದರೂ ಭೀಕರವಾದುದು ಸಂಭವಿಸಿದಾಗ ಭೂಮಿ ಹೇಗೆ ಕಂಪಿಸುತ್ತದೋ ಅದೇ ರೀತಿ ನಾನು ಕಂಪಿಸುತ್ತಿದ್ದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಸ್ಥಿತಿಯನ್ನು ಗಮನಿಸಿದ ಅವರು ನನ್ನನ್ನು ತಮ್ಮ ತೋಳುಗಳಲ್ಲಿ ಹಿಡಿದುಕೊಂಡು ಹೇಳಿದರು, ನಾನು ನಿನಗೆ ಅಂಥದ್ದೇನು ಆಗಲು ಬಿಡುವುದಿಲ್ಲ. ತುಂಬಾ ಶ್ರೀಮಂತಿಕೆಯ ಜೀವನವನ್ನ ಈಗ ಪಡ್ಕೊಂಡಿರುವಂತ ಅನಸೂಯ, ಮೀನಾಕ್ಷಿಯಾದ ಅನಸೂಯ ಅಪ್ಪ ಹೇಳ್ತಾ ಇದ್ರೆ ಅದನ್ನೇನು ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನೆತ್ತವರು ನಿಜವಾಗಿಯೂ ಎಚ್ಚರಿಕೆ ಗಂಟೆಯನ್ನ ಕೇಳುವವರೆಗೂ ಈ ದೃಶ್ಯ ಹಲವಾರು ಬಾರಿ ಪುನರಾವರ್ತನೆಗೊಂಡಿತು. ನೋಡಿ, ಹಲವಾರು ಬಾರಿ ಹೇಳ್ತಾ ಇದ್ರು ಮದುವೆ ಮಾಡ್ಬೇಕು ಅಂತ, ಆದ್ರೂ ಅದು ಪದೇ ಪದೇ ಪುನರಾವರ್ತನೆಗೊಳ್ತಾ ಇತ್ತು. ನನ್ನ ಭಾವನೆಗಳು ನನಗೂ ಅರ್ಥವಾಗ್ತಿರ್ಲಿಲ್ಲ. ಯಾಕೆ ನಾನ್ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅನ್ನೋದು ಅವಳಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಮದುವೆ ಆದ್ರೆ ಏನೋ ಭಯಂಕರವಾದದ್ದು ಸಂಭವಿಸುತ್ತದೆ ಎಂಬುದಷ್ಟೇ ನನಗೆ ಗೊತ್ತು. ಈ ವಿಚಾರವೇ ನನ್ನ ಅಸ್ತಿತ್ವದ ಮೂಲಕ ಭಯದ ಘಟನೆಗಳನ್ನ ಕಳಿಸ್ತಾ ಇತ್ತು. ನನಗೆ ಭಯ ಆಗ್ತಾ ಇದ್ದ ಅದೊಂದೇ, ಅದ್ ಹೆಂಗೆ ಬರ್ತಾ ಇದೆಯೋ ಗೊತ್ತಿಲ್ಲ, ನನ್ಗೆ ಅದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಭಯಂಕರವಾದುದೆಂತೂ ಸಂಭವಿಸುತ್ತೆ ಅನ್ನೋದನ್ನ ಇವಳು ಅನ್ಕೋತಾ ಇದ್ದಾಳೆ. ಅಂತಿಮವಾಗಿ ಕೊನೆಯದಾಗಿ ಒಂದು ರಾತ್ರಿ ನನ್ನ ತಂದೆಯು ಯಾರಾದರೂ ಒಬ್ಬರು ಗುಣಪಡಿಸುವವರಿದ್ದಾರೆಯೇ ಎಂಬುದನ್ನ ಕಂಡುಕೊಳ್ಳಲು ನನ್ನ ತಂದೆ ನನ್ನ ತಾಯಿಯ ಹತ್ರ ಮಾತಾಡ್ತಾ ಇರೋದನ್ನ ನಾನು ಕೇಳ್ಕೊಂಡೆ. ನನ್ನ ತಾಯಿಯು ನನ್ನನ್ನು ಒಬ್ಬರಾದ ನಂತರ ಒಬ್ಬರ ವೈದ್ಯರಲ್ಲಿ ಕರ್ಕೊಂಡು ಹೋದ್ಲು. ಎಲ್ಲಾ ರೀತಿಯ ಗಿಡಮೂಲಿಕೆಗಳು, ಔಷಧಗಳನ್ನು ನೀಡುವ ಮೂಲಕ ಗುಣಪಡಿಸಲು ಪ್ರಯತ್ನ ಮಾಡಿದ್ಲು. ಅದು ಅಲ್ಲದೆ ಪುರೋಹಿತರನ್ನ ಕರೆಸಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿಸಿದ್ಲು. ಆದರೆ ಇವ್ಯಾವುದರಿಂದಲೂ ನನ್ನನ್ನು ಹಿಂಬಾಲಿಸ್ತಾ ಇದ್ದಂತಹ ಆ ಅವ್ಯಕ್ತ ಭಯವನ್ನ ಅಳಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಒಂದು ಸಂಜೆ ಮಹಾರಾಣಿ ಸೀತೆಯ ಒಬ್ಬಳು ಮಿಥಿಲಾ ಸೇವಕಿ ಈಗಲೂ ಬದುಕಿದ್ದಾಳೆ. ನೋಡಿ, ಒಂದು ಸಂಜೆ ಅಪ್ಪ ಅಮ್ಮ ಮಾತಾಡ್ಕೋತಾ ಇದ್ದಾರೆ. ಮಹಾರಾಣಿಯ
ಸೀತಾ ಮಾತೆ ಏನಿದ್ದಾಳೆ, ಮಹಾರಾಣಿ ಸೀತೆಯ ಒಬ್ಬಳು ಮಿಥಿಲೆಯ ಸೇವಕಿ ಈಗಲೂ ಬದುಕಿದ್ದಾಳೆ ಮತ್ತು ಅವಳು ಗುಣಪಡಿಸುವ ಶಕ್ತಿಯನ್ನ ಹೊಂದಿದ್ದಾಳೆ ಎಂದು ನನ್ನ ತಂದೆ ತಾಯಿಯ ಹತ್ತಿರ ಸಂಭಾಷಣೆ ಮಾಡ್ತಾ ಇರೋದನ್ನ ನಾನು ಕೇಳ್ಕೊಂಡೆ. ಆದರೆ ಅವಳು ತುಂಬಾ ದೂರದಲ್ಲಿದ್ದಾಳೆ. ನನ್ನ ತಾಯಿ ವಿವರಿಸಿದ್ಲು. ಅವಳು ಈಗಾಗ್ಲೇ ತುಂಬಾ ದೂರದಲ್ಲಿದ್ದಾಳೆ, ಅವಳು ಅಲ್ಲಿವರೆಗೂ ಹೋಗೋಕ್ಕಾಗತ್ತಾ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಮಹಾರಾಣಿ ಸೀತೆಯು ತನ್ನ ಕೊನೆಯ ದಿನಗಳನ್ನ ಕಳೆದಂತಹ ಆಶ್ರಮದ ಸಮೀಪದಲ್ಲಿ ಅವಳು ವಾಸ ಮಾಡ್ತಾ ಇದ್ದಾಳೆ. ಅವಳು ನಮ್ಮನ್ನು ನೋಡಬಹುದೇ ಅಥವಾ ಸಹಾಯ ಮಾಡಬಹುದೇ ಎನ್ನುವುದು ನನಗೆ ತಿಳಿದಿಲ್ಲ. ಅವರಪ್ಪ ಹೇಳ್ತಾ ಇದ್ದಾರೆ, ಸಹಾಯ ಮಾಡಬಹುದಾ ಅನ್ನೋದು ನನಗೆ ಗೊತ್ತಿಲ್ಲ ಅಂತ. ಆದರೂ ಒಂದು ಪ್ರಯತ್ನ ಮಾಡೋಣ, ಅದು ಯೋಗ್ಯವಾದುದಾಗಿದೆ ಅಲ್ವಾ ಅಂತ ಅಪ್ಪ ಅಮ್ಮ ಮಾತಾಡ್ಕೊತಾ ಇದ್ದಾರೆ. ನಮಗೆ ಬೇರ್ಯಾವುದು ಆಯ್ಕೆ ಇಲ್ಲ. ಇವಳು ಮೊಂಡಾಟ ಹಿಡ್ದಿದ್ದಾಳೆ, ನಾನು ಮದ್ವೆ ಆಗೋದೇ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಥವಾ ನನ್ನ ಮಕ್ಳು ಸತ್ತೋಗ್ತಾರೆ ಅಂತ ಏನೇನೋ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಹೋಗೋಣ, ಅವಳು ಗುಣಪಡಿಸ್ತಾಳೆ, ಅವಳು ಮಿಥಿಲೆಯಿಂದ ಬಂದಂತ ಮಹಾರಾಣಿಯ ಸೇವಕಿ ಆಗಿದ್ದಾಳೆ ಅಂತ. ಅವಳು ಸೀತಾಮಾತೆಯಿಂದ ಏನೇನೋ ಗಿಡಮೂಲಿಕೆಗಳನ್ನ ಕಲ್ತ್ಕೊಂಡಿದ್ದಾಳೆ, ಅದರಿಂದ ಗುಣಪಡಿಸ್ಬೋದು ಅಂತ ತಂದೆ ತಾಯಿ ಮಾತಾಡ್ಕೋತಾ ಇದ್ದಾರೆ. ಅವಳಲ್ಲಿ ಆಳವಾದ ಭಯವು ತುಂಬ್ಕೊಂಡ್ಬಿಟ್ಟಿದೆ. ಬಹುಶಃ ಅದು ಈ ಜನ್ಮದಿಂದ ಅಲ್ಲ, ಹಿಂದಿನ ಜನ್ಮದಿಂದ ಬಂದದ್ದಿರಬಹುದು ಅಂತ ಅಪ್ಪ ಮತ್ತೆ ಅಮ್ಮ ಮಾತಾಡ್ಕೋತಾ ಇದ್ದಾರೆ. ನಮ್ಮ ಮಗಳು ಈ ಜೀವನದಲ್ಲಿ ಸಂತೋಷವನ್ನ ಕಂಡುಕೊಳ್ಳಬೇಕೆಂದರೆ ನಾವು ಅವಳ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಇದೊಂದೇ ಮಾರ್ಗ. ಏನು, ನಾವು ಸೀತಾಮಾತೆಯ ಸೇವಕಿಯನ್ನ, ಅಯೋಧ್ಯೆಯಿಂದ ಬಂದಂತ ಸೇವಕಿಯನ್ನ ಹುಡುಕ್ಬೇಕು. ಅವಳ ಆಶೀರ್ವಾದ, ಆ ಸೇವಕಿಯ ಮೂಲಕ ಮಹಾರಾಣಿಯ ಅಂದ್ರೆ ಸೀತಾಮಾತೆಯ ಆಶೀರ್ವಾದ ಬಹುಶಃ ಈ ನನ್ನ ಮಗುವಿನ ಮೇಲೆ, ಅನಸೂಯಳ ಮೇಲೆ ಹರಿದು ಬರಬಹುದು ಅಂತ ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಸೀತಾಮಾತೆಯ ಸೇವಕಿಗೆ ಈಗಾಗ್ಲೇ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಬಹುಶಃ ಇನ್ನು ಹೆಚ್ಚು ದಿನಗಳ ಕಾಲ ಅವಳು ಬದುಕಿರಬಹುದಾ, ಕೆಲವು ವರ್ಷಗಳಿಂದ ಯಾವುದೇ ಮಾತುಗಳನ್ನ ಅವಳು ಆಡ್ತಾ ಇಲ್ಲ ಅಂತ ಕೆಲವರು ಮಾತಾಡ್ಕೋತಾ ಇದ್ದಾರೆ. ಅವಳ ಕುರಿತು ಕೆಲವರು ಮಹಿಳೆಯರು ಅದನ್ನ ಹೇಳಿದ್ರು ನನ್ಗೆ, ಅವಳು ಮಾತನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಅವಳು ಧ್ಯಾನ ಸಾಧನೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಮಹಾರಾಣಿಯು ಅವಳಿಗೆ ಗಿಡಮೂಲಿಕೆಗಳ ಔಷಧಿಯ ಕುರಿತು ಹೆಚ್ಚಿನ ಜ್ಞಾನವನ್ನ ನೀಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾರೆ. ಅದು ಅಲ್ಲದೆ ಇಲ್ಲಿಯ ಜನರು ಗುಣಮುಖರಾಗಲು ಅಷ್ಟೊಂದು ದೂರದವರೆಗೆ ಹೋಗಿ ಬರ್ತಾರೆ. ಅವಳ ಹೆಸರು ಸೋಮ ಅಂತ ಅವರು ಮಾತಾಡ್ತಾ ಇದ್ದಾರೆ. ಅವಳ ಹೆಸರು ಸೋಮ ಅಂತ ಎಲ್ರೂ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಅಮ್ಮ ತಂದೆಗೆ ಹೇಳ್ತಾ ಇದ್ದಾಳೆ. ನನ್ನ ಉಪಸ್ಥಿತಿ ಅವರ ಗಮನಕ್ಕೆ ಬರಬಾರದು ಅನ್ನೋ ಇಚ್ಛೆಯಿಂದ ನಾನು ಸದ್ದಿಲ್ಲದೆ ಹೊರಗಿನಿಂದ ಇದೆಲ್ಲವನ್ನ ಕೇಳ್ಕೊತಾ ಇದ್ದೆ. ನನ್ನ ತಾಯಿಯು ಯಾವಾಗ ಸೋಮ ಅಂತ ಹೇಳಿದ ತಕ್ಷಣ ಅಪ್ರಯತ್ನ ಪೂರ್ವಕವಾಗಿ ನನ್ನ ತುಟಿಗಳಿಂದ ಆಶ್ಚರ್ಯಕರವಾದ ಅಭಿವ್ಯಕ್ತಿಯು ಹೊರಹೊಮ್ಮಿತು. ನನಗೆ ತುಂಬಾ ಸಂತೋಷ ಆಯ್ತು, ಮತ್ತೆ ಆಶ್ಚರ್ಯ ಆಯ್ತು. ಎಲ್ಲೋ ಕೇಳಿದ ನುಡಿ ಅನ್ನೋ ರೀತಿ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ನನ್ನ ಅಭಿವ್ಯಕ್ತಿಯ ಶಬ್ದಗಳನ್ನ ಕೇಳಿಸಿಕೊಂಡ ನನ್ನ ತಂದೆ ತಾಯಿಗಳು ಮೌನವಾದರು. ಯಾವಾಗ ಸೋಮ ಅಂತ ಇವಳಂದ್ಲು, ಅನಸೂಯ ಸೋಮ ಅಂತ ಕೂಗ್ತಾ ಇದ್ದಾಳೋ, ಇವ್ರಿಗೆಲ್ಲರಿಗೂ ಆಶ್ಚರ್ಯ ಮತ್ತೆ ಮೌನವಾದ್ರು ತಂದೆ ತಾಯಿಗಳು. ಅಂದ್ರೆ ಮನಸ್ಸಿಗೆ, ತಂದೆ ತಾಯಿಗಳಿಗೆ ಮಗು ಮದುವೆ ಬೇಡ ಅಂತ ಹೇಳ್ತಾ ಇರೋದು ತುಂಬಾ ಮನಸ್ಸಿಗೆ ನೋವಾಗಿದೆ. ಸಿರಿವಂತ ಕುಟುಂಬವಾಗಿದೆ, ಮಗಳು ಏನಕ್ಕೆ ಬೇಡ ಅಂತ ಇದ್ದಾಳೆ, ಚಿಕ್ಕ ಮಗು ಬೇರೆ, ಒಬ್ಳೇ ಮಗಳು ಬೇರೆ, ಮದುವೆ ಆಗಲ್ಲ ಅಂತ ಹೇಳಿದಾಗ ತುಂಬಾ ಚಿಂತೆಯಿಂದ ಎಲ್ಲ ವೈದ್ಯರ ಹತ್ರ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿದ್ದಾರೆ. ಆದರೆ ಯಾವಾಗ ಇದೆಲ್ಲವನ್ನ ನೋಡಿ ಸೀತಾ ಮಾತೆಯ ಸೇವಕಿ ಒಬ್ಳಿದ್ದಾಳೆ, ಅವಳು ಅಯೋಧ್ಯೆಯಿಂದ ಸೀತಾ ಮಾತೆಯ ಸೇವೆಯನ್ನ ಮಾಡಿದ್ದಂಥವಳು, ಅವಳಿಗೆ ಎಷ್ಟೆಲ್ಲ ಗಿಡಮೂಲಿಕೆಗಳ ಔಷಧಿಯನ್ನ ಕಲಿಸಿದ್ದಾರೆ, ಅಲ್ಲಿ ಗಿಡಮೂಲಿಕೆ ಔಷಧಗಳನ್ನ ಕೊಡಿಸಿದ್ರೆ ಇವಳು ಸರಿ ಹೋಗ್ತಾಳೆ, ಕರ್ಕೊಂಡ್ ಬರೋಣ ಅಂತ ಹೇಳ್ತಾ ಇದ್ದಾರೆ. ಕೆಲವು ಮಹಿಳೆಯರನ್ನ ಕೇಳ್ದೆ, ಅವಳ ಹೆಸರು ಸೋಮ ಅಂತ ಅಮ್ಮ ಯಾವಾಗ ಹೇಳಿದ್ಲೋ ಅವಳಿಗೆ ಸೋಮ ಅಂತ ಕನ್ವರಿಸ್ತಾ ಇದ್ದಾಳೆ, ಸೋಮನ ಅನ್ನೋ ರೀತಿಯಾಗಿ ಕನ್ವರಿಸ್ತಾ ಇದ್ದಾಳೆ ಅನಸೂಯ. ಹಿಂಗೆ ಕನ್ವರಿಸ್ತಾ ಇದ್ದಾಳ. ಇವಳ ಅಭಿವ್ಯಕ್ತಿಯನ್ನ ಕಂಡಂತ ತಂದೆ ತಾಯಿಗಳು ಮೌನವಾಗಿ ಒಬ್ಬರನ್ನೊಬ್ರು ನೋಡ್ಕೋತಾ ಇದ್ದಾರೆ. ಅನೈಚ್ಛಿಕವಾಗಿ ನನ್ನ ಉಪಸ್ಥಿತಿ ಬಹಿರಂಗವಾದದ್ದನ್ನ ಅರ್ಥ ಮಾಡ್ಕೊಂಡೆ. ನಾನು ಅಲ್ಲಿಂದ ಕೋಣೆಯ ಒಳಗೆ ಹೋದೆ. ಅಯ್ಯಯ್ಯೋ, ನಾನು ಅಪ್ಪ ಅಮ್ಮನ ಮಾತುಗಳನ್ನ ನಾನು ಕೇಳ್ಕೊಂಡೆ, ಜೊತೆಗೆ ನಾನು ಕೂಗ್ಕೊಂಡ್ನಲ್ಲ, ಸೋಮ ಅಂತ ಹೇಳಿದ್ನಲ್ಲ, ಇವ್ರೇನ್ ಅನ್ಕೋತಾರೆ ಅನ್ನೋ ರೀತಿಯಾಗಿ ಸೈಲೆಂಟ್ ಆಗಿ ಮತ್ತೆ ಕೋಣೆ ಒಳಗೆ ಒಳಗೋಗಿದ್ದಾಳೆ ಅನಸೂಯ. ನನಗೆ ಏನ್ ಹೇಳಬೇಕೆಂದು ತಿಳಿಯದೆ ನನ್ನೆತ್ತವರು ಪರಸ್ಪರ ಮುಖವನ್ನ ನೋಡ್ಕೋತಾ ಇದ್ರು. ಪಿತಾಜಿ, ನನ್ನ ತಂದೆಯ ಕಡೆ ನಾನು ನೋಡ್ತಾ ಮನವಿ ಮಾಡ್ದೆ, ನಾನು ಈ ಭಯದಿಂದ ಹೊರಬರಬೇಕೆಂದು ನೀವು ಬಯಸುವಷ್ಟೇ ನಾನೂ ಕೂಡ ಬಯಸ್ತೇನೆ. ನನ್ಗೆ ಯಾಕೆ ಈ ಭಯ ಅನ್ನೋದು ನನಗ್ ಗೊತ್ತಿಲ್ಲ.
ಈ ಮಹಿಳೆಯನ್ನ ಭೇಟಿ ಆಗೋದಕ್ಕೆ ನಾನು ಹೋಗ್ತೇನೆ, ಅವಳು ನನಗೆ ಸಹಾಯ ಮಾಡುತ್ತಾಳೆ ಅಂತ ನನ್ಗನ್ಸುತ್ತೆ. ಸೋಮಾಳನ್ನ ನಾನ್ ಭೇಟಿ ಆಗ್ತೀನಿ ಅಪ್ಪಾಜಿ ಅಂತ ಇವಳೇ ಬಂದು ಕೇಳ್ತಾ ಇದ್ದಾಳೆ ಅನಸೂಯ. ಅಪ್ಪ ನನಗೆ ಸಹಾಯ ಮಾಡ್ತಾಳೆ, ಯಾಕೆ ನನ್ಗೆ ಈ ಭಯ, ಇದೆಲ್ಲನೂ ಹೋಗ್ಲಾಡ್ಸೋದಕ್ಕೆ ಅವಳು ನನಗೆ ಸಹಾಯ ಮಾಡ್ತಾಳೆ ಅಂತ ನನ್ಗೆ ಅನ್ಸುತ್ತೆ ಅಪ್ಪ, ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೌದು, ಖಂಡಿತವಾಗಿ ನಿನ್ನನ್ನು ಅಲ್ಲಿಗೆ ಕರೆದೊಯ್ತಾಳೆ, ನಿನ್ನ ತಾಯಿ ಅಲ್ಲಿಗೆ ಕರ್ಕೊಂಡು ಹೋಯ್ತಾಳೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಅದು ತುಂಬಾ ದೂರ ಪ್ರಯಾಣವಾಗಿದೆ, ಆದರೂ ನೀವು ಸುರಕ್ಷಿತವಾಗಿ ಪ್ರಯಾಣ ಕೈಗೊಳ್ಳುವಂತೆ ರಕ್ಷಕರು ಮತ್ತು ಸರಬರಾಜು ಗಳೊಂದಿಗೆ ನಿಮ್ಮನ್ನು ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಅವರ ಮಾತಿನಿಂದ ನನ್ನ ಹೃದಯ ಹಗುರವಾಯ್ತು. ನನ್ನ ಜೀವನದ ಬಹುಭಾಗವನ್ನು ನಮ್ಮ ರಾಣಿಯವರ ಕಾಳಜಿಪೂರ್ವಕ ಸೇವೆ ಮಾಡಿದ ಮಹಿಳೆಯನ್ನ ಭೇಟಿಯಾಗೋದಕ್ಕೆ ನಿಜವಾಗಿಯೂ ನನಗೆ ನನ್ನ ತಂದೆಯ ಆಶೀರ್ವಾದವಿದೆಯೇ? ಬಾಲ್ಯದಿಂದಲೂ ಮಹಾರಾಣಿಯವರ ಕುರಿತು ಭಾವನೆಗಳು ಹೊಂದಿದ್ದನಾದರೂ ನನ್ನ ಬೆಳವಣಿಗೆ ವಯಸ್ಸಿನ ಪಕ್ಕಕ್ಕೆ ತಳ್ಳಲ್ಪಟ್ಟಿತು. ನೋಡಿ, ನನ್ನ ಈ ಬೆಳೆದಿರುವಂತ ವಯಸ್ಸು, ನಾನು ಏನ್ ವಯಸ್ಸು ಅದನ್ನೇ ನಾನು ಮರ್ತು ಬಿಟ್ಟೆ. ಬಾಲ್ಯದಿಂದಲೂ ನಾನು ಏನೇನೋ ಮಹಾರಾಣಿಯ ಬಗ್ಗೆ ಭಾವನೆಗಳನ್ನ ಇಟ್ಕೊಂಡಿದ್ದೀನಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಈಗ ಅದು ಸಂಪೂರ್ಣ ಶಕ್ತಿಯಿಂದ ಹೊರ ಹೊಮ್ಮಿತು. ಹೌದು, ಮಹಾರಾಣಿಯ ಬಗ್ಗೆ ಇವಳು ಏನಾದ್ರೂ ಹೇಳ್ತಾಳೆ ಅನ್ನೋದನ್ನ ಶಕ್ತಿ ತುಂಬಿಕೊಂಡೆ, ಹೇಳ್ತಾಳೆ ಅಂತ ನಂಬಿಕೆ ನನ್ನಲ್ಲಿ ಬಂತು ಅಂತ ಹೇಳ್ತಾ ಇದ್ದಾಳೆ. ದಕ್ಷಿಣದ ಕಾಡುಗಳಲ್ಲಿ ಮಹಾರಾಣಿಯವರೊಂದಿಗೆ ಏನು ಸಂಭವಿಸಿತು ಎಂಬುದನ್ನ ನಿಜವಾಗಿಯೂ ಅವಳು ಹೇಳಬಲ್ಲವಳಾಗಿದ್ದಾಳೆ. ಅಯೋಧ್ಯೆಯ ಎಲ್ಲ ಜನರಲ್ಲಿ ನಾನೊಬ್ಬಳೇ ಮಹಾರಾಣಿಯ ಅಪಹರಣದ ಕಥೆಯನ್ನ ನಂಬಲು ನಿರಾಕರಿಸ್ತಾ ಇದ್ದೆ. ನನ್ನ ಅಂತಃಪ್ರಜ್ಞೆಯಲ್ಲಿ ಅವಳು ದೃಢೀಕರಿಸಬಹುದು. ನಾನು ಏನ್ ಇಟ್ಕೊಂಡಿದ್ದೀನೋ ಅದೇ ಸರಿ ಅನ್ನೋದನ್ನ ಅವಳು ಹೇಳ್ತಾಳೆ ಅಂತ ಇವಳು ನಂಬ್ಕೋತಾ ಇದ್ದಾಳೆ. ಈ ಕುರಿತು ನನಗೆ ಯಾವುದೇ ಸಂದೇಹ ಇಲ್ಲ. ಹೇಳ್ತಾಳೆ ಸೋಮ, ನನ್ ಮನ್ಸಲ್ಲಿರೋದೇ ನಿಜ ಅನ್ನೋದನ್ನ ಹೇಳ್ತಾಳೆ ಅಂತ ಬಲವಾಗಿ ನಂಬ್ಕೋತಾ ಇದ್ದಾಳೆ ಇಲ್ಲಿ ಅನಸೂಯ. ನಂತರ ಎಲ್ಲರೂ ನಂಬಿದ ಕಥೆಯ ವಾಸ್ತವಿಕತೆ ಏನಿದೆ, ಸೀತಾಪಹರಣ ಆಯ್ತು ಅದನ್ನ ನಾನು ಇಲ್ಲಿ ಬಂದು ಇಲ್ಲ, ಅದು ಸರಿಯಾಗಿಲ್ಲ ಅನ್ನೋದನ್ನ ನಾನು ಇಲ್ಲಿ ಎಲ್ಲರ ಜೊತೆ ಹೇಳ್ತೀನಿ ಅಂತ ಅನ್ಕೋತಾ ಇದ್ದಾಳೆ. ಸರಿಯಾಗಿಲ್ಲ, ಸೀತಾ ಮಾತೆ ಮಹಾನ್ ಶಕ್ತಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ಅನ್ನೋದನ್ನ ಮನಸ್ಸಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ಜೊತೆಗೆ ನನಗೆ ಈ ಮದುವೆಯ ಕುರಿತು ಇಷ್ಟೊಂದು ಭಯ ಏಕಿದೆ ಎಂಬುದನ್ನ ತಿಳಿದುಕೊಳ್ಳೋದಕ್ಕೆ ಬಹುಶಃ ಅವಳು ನನಗೆ ಸಹಾಯ ಮಾಡ್ತಾಳೆ. ಎರಡು ಅವಳ ಸಮಸ್ಯೆಗಳು, ಸೀತಾಮಾತೆಯ ಅಪಹರಣ, ರಾವಣ ಅಪಹರಣ ಮಾಡ್ದ ಅನ್ನೋದನ್ನ ನಂಬೋಕಾಗ್ತಾ ಇಲ್ಲ, ಯಾಕಂದ್ರೆ ಅವಳು ಮಹಾನ್ ಶಕ್ತಿ ಸೀತಾ ಅನ್ನೋದನ್ನ ನಂಬ್ಕೊಂಡಿದ್ದಾಳೆ. ಜೊತೆಗೆ ನನಗೆ ಆಕೆ ಮದುವೆಯ ಬಗ್ಗೆ ಇಷ್ಟೊಂದು ಭಯವಿದೆ ಅನ್ನೋದಕ್ಕೂ ಕೂಡ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಸೋಮ ಕೊಡ್ತಾಳೆ ಅಂತ ನಂಬ್ಕೋತಾ ಇದ್ದಾಳೆ. ನನ್ನ ಮುಖದ ಮೇಲಿನ ಹೊಳಪನ್ನ ಗಮನಿಸಿದ ನನ್ನ ತಾಯಿ ಎಚ್ಚರ ವಹಿಸಿದ್ಲು. ಅನಸೂಯ, ಬಹಳ ಭರವಸೆಯನ್ನ ಹೊಂದಬೇಡ. ಅವಳು ನಮ್ಮನ್ನು ಭೇಟಿಯಾಗುತ್ತಾಳೋ, ಅವಳು ಇನ್ನು ಬದುಕಿದ್ದಾಳೋ ಅನ್ನೋದು ನಮಗ್ ಗೊತ್ತೇ ಇಲ್ಲ. ಅದು ತುಂಬಾ ತಡವಾಗಿದೆ. ಈಗಾಗ್ಲೇ ಅವಳು ತುಂಬಾ ಹಣ್ಣಣ್ಣು ಮುದುಕಿ ಆಗೋಗಿದ್ದಾಳೆ ಸೋಮ ಅಂತ ಎಲ್ಲ ಹೇಳಿದ್ದಾರೆ. ಭರವಸೆ ಇಟ್ಕೋಬೇಡ, ಕನಸು ಕಾಣ್ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾಳೆ ಅಮ್ಮ. ನನ್ನ ಭರವಸೆಗಳು ಬೆಳೆದು ನಿಂತಿದ್ದವು ಮತ್ತು ನಾನು ಮುಂದಿನ ಕೆಲವು ದಿನಗಳನ್ನು ಸೋಮಾಳ ನಿರೀಕ್ಷೆಯಲ್ಲಿಯೇ ಕಳೆಯತೊಡಗಿದೆ. ಕೆಲವು ದಿನಗಳ ನಂತರ ನಾವು ಪ್ರಯಾಣ ಹೊರಟವು. ಸಹಜವಾಗಿ ನಾನು ಕಾಡು ಮತ್ತು ಹಳ್ಳಿಗಳ ಮೂಲಕ ಸಾಗಿ ಹೋದವು. ಮಹಾರಾಣಿಯವರು ಸುರಕ್ಷಿತವಾದ ಅಯೋಧ್ಯೆ ಇರುವಾಗ ಅದರ ಬದಲಾಗಿ ಇಂಥದ್ದೊಂದು ನಿರ್ಜನ ಸ್ಥಳವನ್ನ ಏಕೆ ಆಯ್ದುಕೊಂಡಳು? ನನಗೆ ಆಶ್ಚರ್ಯವಾಯಿತು. ಇಂಥ ನಿರ್ಜನವಾದ ಈ ದಟ್ಟಾರಣ್ಯವನ್ನ ಅರಸ್ಕೊಳ್ಳೋದಕ್ಕೆ ಮಹಾರಾಣಿ ಇಷ್ಟೊಂದು ಕಾರಣ ಏನು ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಅಂದ್ರೆ ಗೊತ್ತಿದೆ, ಎಲ್ಲಾ ಕಥೆಗಳ ಬಗ್ಗೆ ಗುರುಕುಲದಲ್ಲಿ ಹೇಳಿದ್ದಾರೆ, ಆದ್ರೆ ಇವಳಿಗೆ ಆಶ್ಚರ್ಯ ಆಗ್ತಾ ಇದೆ. ಅಂದ್ರೆ ನಂಬಿಲ್ಲ. ಯಾಕಂದ್ರೆ ಇಲ್ಲಿ ಅವಳಿಗೆ ಬಲವಾಗಿ ನಂಬಿಕೆ ಇದೆ, ಸೀತಾ ಮಾತೆ ಒಂದು ಮಹಾನ್ ಶಕ್ತಿ, ಅವಳು ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಇದೆ ಅನ್ನೋದನ್ನ ನಂಬ್ಕೊಂಡಿರೋಂಥವಳು ಇಂಥ ದಟ್ಟ ಅರಣ್ಯವನ್ನ ಅರಸ್ಕೊಳ್ಳೋದಕ್ಕೆ ಏನ್ ಕಾರಣ? ಅಂತ ಮಹಾನ್ ದೈತ್ಯ ಶಕ್ತಿ ಆಗಿರೋ ಅಯೋಧ್ಯೆ ರಾಜ್ಯವನ್ನ ಬಿಟ್ಟು ಇಲ್ಲಿ ಯಾಕೆ ಬಂದ್ಲು ಅನ್ನೋದು ಆಶ್ಚರ್ಯ ಆಗ್ತಾ ಇದೆ ಅವಳಿಗೆ. ಈ ಮೊದಲು ನಗರದ ಹೊರಗೆ ನಾನೆಂದು ಪ್ರಯಾಣ ಮಾಡಿರ್ಲಿಲ್ಲ. ಪ್ರತಿಯೊಂದು ವಿವರವು ನನಗೆ ಅನಿರೀಕ್ಷಿತ ಹೊಡೆತ ನೀಡಿದಂತಾಯ್ತು. ಆ ಪ್ರಯಾಣದಲ್ಲೆಲ್ಲ ಅನಿರೀಕ್ಷಿತವಾಗಿ ಅದೇ ಚಿಂತೆ ಇವಳಿಗೆ. ಏನಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಳೆ, ಹಳ್ಳಿಯ ಜೀವನ, ಪ್ರಾಣಿ, ದಟ್ಟವಾದ ಅರಣ್ಯ, ಇವುಗಳನ್ನೆಲ್ಲ ನೋಡಿ ನಿಮ್ಗೆ ಆಶ್ಚರ್ಯವಾಯ್ತು. ಯಾಕಂದ್ರೆ ಇದುವರೆಗೂ ಅಯೋಧ್ಯೆ ರಾಜೆಯ ಸಿಟಿಯಲ್ಲಿ ಬೆಳೆದಿದ್ದಾಳೆ ಇವಳು.
ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿರೋ 4 ಗೋಡೆಗಳ ಮಧ್ಯದಲ್ಲಿ ಶ್ರೀಮಂತಿಕೆಯಿಂದ ಬೆಳೆದಿರುವಂತ ಅನಸೂಯ, ಇವಳಿಗೆ ಆಶ್ಚರ್ಯವಾಗ್ತಾ ಇದೆ. ಇಂಥ ದಟ್ಟ ಅರಣ್ಯ ಖುಷಿನೂ ತರ್ತಾ ಇದೆ, ಜೊತೆಗೆ ಒಂದೊಂದು ಪ್ರಶ್ನೆನೂ ಬರ್ತಾ ಇದೆ. ಸೀತಾಮಾತೆ ಇಂಥ ದಟ್ಟ ಅರಣ್ಯವನ್ನ ಯಾಕೆ ಅರಸ್ಕೊಂಡ್ಲು, ಇಲ್ಲಿ ಏನ್ ಕಾರಣ ಇತ್ತು ಅಂತ ಇದೆಲ್ಲ ಅನ್ಕೊಂಡ್ ಹೋಗ್ತಾ ಇದ್ದಾಳೆ. ಈ ಪ್ರಯಾಣ ನನಗೆ ನನ್ನ ಸಾಮ್ರಾಜ್ಯದ ಮಹತ್ವದ ಸದಾಭಿರುಚಿಯನ್ನ ನೀಡಿತು. ನನ್ನ ಸಾಮ್ರಾಜ್ಯವನ್ನ ಗಮನಿಸ್ದೆ, ಜೊತೆಗೆ ನಮ್ಮ ಸಾಮ್ರಾಜ್ಯವನ್ನು ಕೂಡ ನನಗೆ ನೆನಪು ಮಾಡ್ತು. ಜೊತೆಗೆ ಈ ದಟ್ಟಾರಣ್ಯನು ಕೂಡ ಎರಡೂ ಕೂಡ ಆಪೋಸಿಟ್ ಆದವು. ದಟ್ಟ ಅರಣ್ಯ ಬೇರೆ, ದೊಡ್ಡ ಸಿಟಿ ಬೇರೆ. ಇದಕ್ಕೂ ಎರಡನ್ನೂ ಕಂಪೇರ್ ಮಾಡ್ಕೋತಾ ಇದ್ದಾಳೆ. ಈ ಮೊದಲು ನನ್ನ ವಿಶ್ವವು ಅಯೋಧ್ಯೆ 4 ಗೋಡೆಯ ಒಳಗೆ ನಿರ್ಬಂಧಿಸಲ್ಪಟ್ಟಿತು. ಶ್ರೀಮಂತಿಕೆಯ ಜೀವನ ಬರೀ ಆ ಗೋಡೆಯ ಒಳಗಡೆನೆ ಕಳೀತಾ ಇದ್ದೆ. ಆದರೆ ಈಗ ನಾನದನ್ನು ಮೀರಿ ಜಗತ್ತನ್ನು ಕಂಡುಕೊಳ್ಳುತ್ತಿದ್ದೆ. ಏದೋ ಜಗತ್ತು ಅಂದ್ರೆ ಅರಣ್ಯ ತುಂಬಾ ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡ್ದೆ. ನಾನು ಊಹಿಸಲು ಆಗದ ಇಷ್ಟೊಂದು ದೂರದ ಪ್ರದೇಶಗಳಿಗೆ ಮತ್ತು ಭೂಮಿಯ ಕೊನೆಯ ತುದಿಯವರೆಗೂ ಮಹಾರಾಜ ಶ್ರೀರಾಮ್ ಮತ್ತು ಮಹಾರಾಣಿ ಪ್ರಯಾಣ ಮಾಡೋದಕ್ಕೆ ಅಂಥದ್ದೇನು ಇರ್ಬೇಕು ಎಂಬುದನ್ನ ನಾನು ಯೋಚನೆ ಮಾಡತೊಡಗಿದೆ. ಆಶ್ಚರ್ಯಗೊಳ್ತಾ ಇದ್ದೆ ಕೂಡ. ನನಗೆ ಯೋಚನೆ ಜೊತೆಗೆ ನೋಡಿ, ಅಂತ ಅಯೋಧ್ಯೆಯನ್ನ ಬಿಟ್ಟು ಭೂಮಿಯ ತುತ್ತ ತುದಿಯವರೆಗೂ ಪ್ರಯಾಣ ಮಾಡುವಂತದ್ದು ಏನಿತ್ತು ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ನನ್ನ ಹುಚ್ಚು ಕನಸುಗಳಲ್ಲಿ ನನ್ನ ಕಿರಿದಾದ ಬೀದಿಗಳು, ಜನಸಂದಣಿಯ ಮಾರುಕಟ್ಟೆ ಗಳನ್ನ ಮೀರುವ ಜಗತ್ತನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿರ್ಲಿಲ್ಲ. ಕಿರಿದಾದ ಜನ, ದೊಡ್ಡ ಸಿಟಿ ಆಗ್ಬಿಟ್ಟಿದೆ. ಎಲ್ಲೆಲ್ಲೂ ರೋಡ್ಗಳು. ಮತ್ತೆ ಸರ್ಕಾರದಲ್ಲಿ ನನ್ನ ತಂದೆ ಒಂದು ಗೌರವಾನ್ವಿತ ಆಡಳಿತಗಾರರಾಗಿರೋದ್ರಿಂದ ನಾನು ಶ್ರೀಮಂತಿಕೆಯಿಂದ ನಾನು ಇದ್ದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಸೋಮ ವಾಸಿಸುವ ಸ್ಥಳದಲ್ಲಿದ್ದ ಆಶ್ರಮಗಳಿಂದ ನಮ್ಮನ್ನ ಆದರದಿಂದ ಬರಮಾಡಿಕೊಳ್ಳಲಾಯಿತು. ನನ್ನ ತಂದೆಯು ಆಗಲೇ ಅವರಿಗೆ ನಮ್ಮ ಪ್ರಯಾಣದ ಮತ್ತು ಸೀತೆ ಪರಿಚಾರಕಿಯಾಗಿದ್ದಂತಹ ಸೋಮಾಳನ್ನ ಭೇಟಿಯಾಗುವ ಉದ್ದೇಶದ ಕುರಿತು ಅವರಿಗೆ ತಿಳಿಸಿದ್ರು. ಶ್ರೀಮಂತರಾಗಿರೋದ್ರಿಂದ ಅಪ್ಪ ಒಳ್ಳೆಯ ಹೆಸರನ್ನ ಮಾಡಿರೋದ್ರಿಂದ ಅವರು ಅನಸೂಯ ಮತ್ತೆ ಅವನ ಪತ್ನಿಯನ್ನ ಇಬ್ರು ಕೂಡ ಆದರದಿಂದ ಗೌರವದಿಂದ ಬರಮಾಡ್ಕೋತಾ ಇದ್ದಾರೆ ಅಲ್ಲಿಯ ಆಶ್ರಮದ ಸಿಬ್ಬಂದಿಗಳು. ದಿನದ ಬೆಳಕು ಶೀಘ್ರವಾಗಿ ಕ್ಷೀಣಿಸುತ್ತಾ ಕತ್ತಲಾಗುತ್ತಾ ಬಂತು. ಮೊದಲು ನಾವು ಅಲ್ಲಿ ತಲುಪಲು ಸಮಯಕ್ಕೆ ವಿರುದ್ಧವಾಗಿ ಆದಷ್ಟು ಶೀಘ್ರವಾಗಿ ಸ್ಪರ್ಧಿಸಬೇಕಾಯ್ತು. ಬೇಗ ಬೇಗ ತಲುಪಿದ್ವಿ ಅಂತ. ನಾವು ಆಶ್ರಮಕ್ಕೆ ತಲುಪಿದಾಗ ಅಲ್ಲಿ ಸರಳತೆ ಇರೋದನ್ನ ಕಂಡು ಆಶ್ರಮವನ್ನ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು. ಇದುವರೆಗೂ ಸಿಟಿ ಮತ್ತೆ ತುಂಬಾ ರಿಚ್ ಆಗಿರುವಂತ ಇವಳು ಅಲ್ಲಿರುವಂತ ಆಶ್ರಮದಲ್ಲಿರುವಂತ ಸರಳತೆಯನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು. ತಪಸ್ವಿಗಳು ಸರಳ ಜೀವನ ನಡೆಸುತ್ತಿದ್ದರಿಂದ ಅವರು ನಮಗೆ ನೀಡಿದಂತಹ ಈ ವಸತಿ, ಮನೆ ಮತ್ತೆ ಸೌಕರ್ಯಗಳನ್ನ ನಾವು ಸ್ವೀಕರಿಸಬೇಕಾಗುತ್ತದೆ ಅಂತ ನನ್ನ ತಾಯಿ ನನಗೆ ಎಚ್ಚರಿಕೆ ನೀಡಿದ್ಲು. ಶ್ರೀಮಂತಿಕೆಯಿಂದ ಬದುಕಕ್ಕಾಗಲ್ಲ, ಇಲ್ಲಿ ಅವ್ರು ಹೇಗ್ ಕೊಡ್ತಾರೋ ನಾವ್ ಅದೇ ರೀತಿ ಇರ್ಬೇಕು ಅನ್ನೋದನ್ನ ನನ್ನ ತಾಯಿ ಎಚ್ಚರ ಕೊಟ್ಲು ನನಗೆ. ಆಶ್ರಮದ ಗುರುಗಳು ಬಂದು ನಮ್ಮನ್ನ ಅಭಿನಂದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ನನಗೆ ಉಳಿದುಕೊಳ್ಳೋದಕ್ಕೆ ತುಂಬಾ ಸಾಧಾರಣವಾದ ಮತ್ತು ಆದರೆ ಸ್ವಚ್ಛವಾದ ಕೋಣೆಯನ್ನ ತೋರಿಸಿದ ನಂತರ ನಮ್ಮನ್ನು ಸಂಜೆ ಊಟಕ್ಕೆ ಆಹ್ವಾನಿಸಿದರು. ಅದೇ ಸಮಯದಲ್ಲಿ ನನ್ನ ತಾಯಿ ಸೋಮಾಳ ಕುರಿತು ವಿಚಾರ ಮಾಡಿದಳು. ಅವಳು ಈಗಲೂ ಬದುಕಿದ್ದಾಳೆಯೇ ಅಂತ ನನ್ನ ತಾಯಿ ಆಶ್ರಮದ ಸಿಬ್ಬಂದಿಯನ್ನ ಕೇಳ್ತಾ ಇದ್ದಾರೆ. ಅವರು ಮುಗುಳ್ನಗುತ್ತಾ ತಲೆದೂಗಿ ಹೌದು ಬದುಕಿದ್ದಾಳೆ, ಆದರೆ ತುಂಬಾ ವಯಸ್ಸಾಗಿದೆ ಅಂತ ಹೇಳಿದ್ರು. ಅವಳು ಸಂದರ್ಶಕರನ್ನ ನಾವು ಹೋಗಿ ಮಾತಾಡ್ಸಿದ್ರೆ ಸ್ವೀಕಾರ ಮಾಡ್ತಾಳೆಯೇ ಅಂತ ಕೇಳಿದ್ಲು. ಇಷ್ಟೊಂದು ದೂರದಿಂದ ನಾವು ಅವಳನ್ನ ನೋಡಲು ಬಂದಿದ್ದೇವೆ ಎಂದು ಹೇಳುತ್ತಾ ಅವಳು ನಮ್ಮನ್ನ ಸ್ವೀಕರಿಸ್ತಾಳ, ನಮ್ ಜೊತೆ ಮಾತಾಡ್ತಾಳ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಗುಣಪಡಿಸುವ ಶಕ್ತಿಗಳಿವೆ ಅಂತ ನಾನ್ ಕೇಳಿದ್ದೇನೆ ಅಂತ ಇನ್ನೊಂದು ಮಾತನ್ನ ಸೇರ್ಸಿದ್ಲು. ಅವರು ನಕ್ಕರು. ಅದನ್ನು ದೃಢೀಕರಿಸಿದೆ ಅಥವಾ ನಿರಾಕರಿಸದೆ ಅವರು ಉತ್ತರಿಸಿದ್ರು. ಸೀತಾದೇವಿಯು ತನ್ನ ದೈಹಿಕ ರೂಪವನ್ನ ತೊರೆದು ಬಹಳ ವರ್ಷಗಳಾಗಿವೆ. ಅಂದ್ರೆ ಸೀತಾಮಾತೆ ತನ್ನ ದೇಹವನ್ನ ತೊರೆದು ಹೋಗಿದ್ದಾರೆ, ಬಹಳ ವರ್ಷಗಳಾಗಿದವೆ. ಮೊದಲು ಸೋಮಾಳ ನೋಡಲು ಬಹಳಷ್ಟು ಜನರು ಬರ್ತಾ ಇದ್ರು. ಈಗ ಯಾರು ಭೇಟಿಯಾಗೋದಕ್ಕೆ ಬರೋದಿಲ್ಲ. ಅಯೋಧ್ಯೆಯ ಜನರು ಗುಣಮುಖರಾಗಲು ಬಂದಿದ್ದರೋ ಅಥವಾ ಇಲ್ಲವೋ, ಅವರು ಬಂದಿರುವುದನ್ನ ಪಡೆದುಕೊಂಡಿದ್ದಾರೆಯೋ ಅಥವಾ ಇಲ್ಲವೋ ಎಂಬುದನ್ನು ನಾನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅವಳಿಂದ ಗುಣಮುಖರಾಗಿದ್ದಾರೋ ಅಥವಾ ಇಲ್ಲವೋ ನನಗದ್ ಗೊತ್ತಿಲ್ಲ, ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು.
ಆದರೆ ಸೋಮ ಮಾತ್ರ ತನ್ನಲ್ಲಿರುವ ಗುಣಪಡಿಸುವ ಶಕ್ತಿಯನ್ನ ನಿರಾಕರಿಸುತ್ತಾಳೆ ಅಂತ ನಾನು ಖಚಿತವಾಗಿ ಹ್ಮ್ ಆ ನಿರಾಕರಿಸ್ತಾಳೆ ಅಂದ್ರೆ ಅವಳು ಮಾಡಲ್ಲ ಈಗ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ನೀಡಲಾಗಿದೆಯೋ ಅದು ಮಾತೆಯಿಂದ ಬಂದದ್ದಾಗಿದೆ ಅಂತ ಹೇಳ್ತಾಳೆ. ಅವಳು ನಾನ್ ಮಾಡಲ್ಲ ಅಂತ ಹೇಳ್ತಾಳೆ. ನಾನ್ ನಿಜವಾಗ್ಲೂ ನಾನು ಗುಣಪಡಿಸೋದಿಲ್ಲ. ನಾನು ಯಾರಿಗೂ ಕೂಡ ಟ್ರೀಟ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಾನು ಅಲ್ಲಿ ಇದ್ದಾಗ ಮಾತೆಯೇ ಬಂದು ನನಗೆ ಈ ಶಕ್ತಿಯನ್ನ ಕೊಟ್ಟು ಅವಳೇ ಗುಣಪಡಿಸ್ತಾಳೆ ಅಂತ ಎಲ್ರಿಗೂ ಹೇಳ್ತಾಳೆ ಅವಳು. ನಾನ್ ಮಾಡಲ್ಲ ಅಂತ ಹೇಳ್ತಾಳೆ. ಮಾತೆಯೇ ಮಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಸೀತಾಮಾತೆ ಎಂದಿದ್ದಾಳೆ. ಸೀತಾಮಾತೆ ಮಾಡ್ತಾಳೆ ಅಂತ ಹೇಳ್ತಾಳೆ. ಈಗ ಪರಿಭ್ರಮಣೆ ಮಾಡುವ ತಪಸ್ವಿಗಳು ಮಾತ್ರ ಬರುತ್ತಾರೆ. ಪರಿಭ್ರಮಣೆ ಅಂದ್ರೆ ಇಲ್ಲಿ ಜ್ಞಾನ, ಧ್ಯಾನಾರ್ಜನೆಯನ್ನ ಪಡ್ಕೊಳ್ಳುವಂತ ಧ್ಯಾನದ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ತಪಸ್ವಿಗಳು ಮಾತ್ರ ಅವಳ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವಳ ವೃದ್ಧಾವಸ್ಥೆಯು ಅವಳು ಬಂದವರಿಗೆಲ್ಲ ಆಹಾರವನ್ನ ನೀಡ್ತಾ ಹೋಗ್ತಾಳೆ ಅಂತ ನಾನು ಕೇಳಿದ್ದೇನೆ. ನಿಮಗೂ ಕೂಡ ಊಟ ಮಾಡೋದಕ್ಕೆ ಅವಳು ಖಂಡಿತ ಒತ್ತಾಯ ಮಾಡ್ತಾಳೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಬಂದವ್ರಿಗೆಲ್ಲರಿಗೂ ಆಹಾರವನ್ನ ಕೊಡ್ತಾಳೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ನಿಮ್ಗೂ ಕೂಡ ಊಟ ಬಡಿಸ್ತಾಳೆ ಅಂತ ಆ ನಗ್ತಾ ಇದ್ದಾರೆ. ಮುಸಿ ಮುಸಿ ನಗ್ತಾ ಹೇಳ್ತಾ ಇದ್ದಾರೆ. ಆದರೆ ನೀವಿಲ್ಲಿ ಆಹಾರವನ್ನ ಸ್ವೀಕರಿಸಬಹುದು ಮತ್ತು ನಿಮಗೆ ಬೇಕೆನಿಸಿದಷ್ಟು ದಿನ ನೀವು ಇಲ್ಲಿರೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತ ಆಶ್ರಮದ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನಿಮ್ಮ ಮಗಳು ಗುಣಮುಖಗೊಳ್ಳುವುದು ಅಥವಾ ಬಿಡುವುದು ಬೇರೆ ವಿಷಯ. ಆದರೆ ಸೋಮಾಳನ್ನ ಭೇಟಿಯಾಗುವುದು ನಿಮ್ಮ ದೀರ್ಘಕಾಲ ಪ್ರಯಾಣಕ್ಕೆ ಸರಿಯಾದ ಮೌಲ್ಯವುಳ್ಳದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಒಂದು ವಿಷಯದಲ್ಲಿ ನಾನು ನಿಮ್ಮನ್ನ ಆಶ್ವಸ್ತ್ಯಗೊಳಿಸಬೇಕು. ಅದೇನೆಂದರೆ ಅವಳು ತನ್ನ ಹೆಚ್ಚಿನ ಸಮಯವನ್ನು ಮೌನದಲ್ಲಿಯೇ ಕಳೆಯುತ್ತಾಳೆ. ಅವಳು ಮಾತಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ತನ್ನ ಹೆಚ್ಚಿನ ಎಲ್ಲ ಸಮಯವನ್ನ ಮೌನದಲ್ಲಿ ಕಳೀತಾಳೆ. ಜಾಸ್ತಿ ಮಾತಾಡಲ್ಲ ಸೋಮ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ಮಾತನಾಡೋದಿಲ್ಲ. ಅವಳು ಈಗಾಗಲೇ ಬೇರೆ ಲೋಕದಲ್ಲಿ ಪ್ರವೇಶಿಸಿದಂತೆ ಕಂಡು ಬರ್ತಾಳೆ. ನೋಡಿ, ಅವಳು ಸೀತಾಮಾತೆ ಹಿಂದಿನ ಇದ್ರಲ್ಲಿ ಮೀನಾಕ್ಷಿ ಹೇಳ್ದಂತೆ ಸಮಾಧಿ ಸ್ಥಿತಿಗೆ ಹೇಗೆ ಹೋಗ್ತಾಳೋ ಹಾಗೆ ಅಂತರ್ಲೋಕದಲ್ಲಿ ತನ್ನನ್ನ ತಾನು ಸೆಳೆದುಕೊಂಡಿದ್ದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಲೋಕಗಳಲ್ಲಿ ಪ್ರವೇಶಿಸಿದಂತೆ ಕಾಣ್ತಾಳೆ, ಸಮಾಧಿ ಸ್ಥಿತಿಗೆ ಹೋಗ್ತಾಳೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಆಗಾಗ ನಾನು ಅವಳನ್ನ ಭೇಟಿ ಮಾಡ್ತಾ ಇರ್ತೇನೆ. ಸೋಮಳ ಬಗ್ಗೆ ಹೇಳ್ತಾ ಇದ್ದಾರೆ ಆಶ್ರಮದ ಸಿಬ್ಬಂದಿಗಳು. ನಾನು ಆಗಾಗ ಅವಳನ್ನ ಭೇಟಿ ಮಾಡ್ತಿರ್ತೇನೆ. ಆದರೆ ನಾವು ಕೇವಲ ಮೌನವಾಗಿ ಕುಳಿತಿರುತ್ತೇವೆಯೇ ಹೊರತು ಅವಳು ಮಾತನಾಡಲ್ಲ. ಅವಳು ಕಣ್ಣು ಕೂಡ ತೆರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನಿಲ್ಲಿರುವುದು ಅವಳ ಗಮನಕ್ಕೆ ಬರುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ನನ್ಗೆ ಖಚಿತ ಇಲ್ಲ. ನಾನು ಅವಳನ್ನ ಬಂದು ನೋಡ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಬಂದಿದ್ದನ್ನ ಅವಳು ನೋಡ್ತಾಳೋ ಇಲ್ವೋ ಅನ್ನೋದು ನನ್ಗೆ ಖಚಿತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅವಳ ದೇಹ ಪಟ್ಟಾಗಿ ಉಳಿದಿದೆ. ನೋಡಿ, ಅವಳ ದೇಹ ಇಲ್ಲೇ ಇದೆ. ಆದರೆ ನಾವು ಇದ್ದಾಳೆ ಇಲ್ಲ ಅನ್ನೋದನ್ನೇ ಹೇಳಕ್ ಬರೋದಿಲ್ಲ. ನಾವು ಬಂದಿರೋದು ಗೊತ್ತಾಗಲ್ಲ ಅನ್ನೋಷ್ಟು ಗಾಢವಾಗಿ ತಪಸ್ಸಿನ ಭಂಗಿಯಲ್ಲಿ ಕೂತಿರ್ತಾಳೆ, ಧ್ಯಾನದಲ್ಲಿ ಕೂತಿರ್ತಾಳೆ, ಮಾತಾಡಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಶ್ರಮದ ಸಿಬ್ಬಂದಿಗಳು. ತನ್ನ ಮಾತೆಯು ತನ್ನನ್ನು ಕರೆಯಲು ಬರುವವರೆಗೂ ಮಾತ್ರವೇ ನಾನು ಇಲ್ಲಿ ಬದುಕಿರ್ತೇನೆ ಅಂತ ಪದೇ ಪದೇ ಅವಳು ಹೇಳ್ತಾ ಇರ್ತಾಳೆ. ಹಾಗಾಗಿ ಅವಳು ಮಾತೆ ಬರೋದನ್ನೇ ಕಾಯ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ಮೋಕ್ಷವನ್ನ ಸಂಪಾದನೆ ಮಾಡೋದಕ್ಕೆ ಮಾತೆ ಬಂದು ಕರ್ಕೊಂಡು ಹೋಗ್ತಾಳೆ ಅಂತ ಸೋಮ ಕಾಯ್ತಾ ಇದ್ದಾಳೆ. ಮುದುಕಿಯಾಗಿ ಹೋಗಿದ್ದಾಳೆ. ಅಂದು ರಾತ್ರಿ ನನಗೆ ಮಲಗೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅದು ವಸತಿಯ ಸೌಕರ್ಯದ ಕೊರತೆಯಿಂದೇನಲ್ಲ. ಯಾಕಂದ್ರೆ ಇಲ್ಲಿ ವಸತಿ ತುಂಬಾ ಸರಳವಾಗಿತ್ತು, ಅದರಿಂದ ಏನಲ್ಲ. ಯಾಕಂದ್ರೆ ಇವಳು ತುಂಬಾ ಶ್ರೀಮಂತಿಕೆಯಿಂದ ಬೆಳೆದಿರೋದ್ರಿಂದ ಅದೇನು ನನಗೆ ಕೊರತೆ ಆಗ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಅದು ವಿವರಿಸಲು ನನಗೆ ಸಾಧ್ಯವಾಗದಂತಹ ಏನೋ ಒಂದು ಆತಂಕವಾಗ್ತಾ ಇತ್ತು. ನನಗೆ ಒಂದು ನಿರೀಕ್ಷೆಯೂ ಕೂಡ ಆಗಿತ್ತು. ನಾನು ಮತ್ತು ನನ್ನ ತಾಯಿ ಮಲಗಿದ್ದ ಪುಟ್ಟ ಗುಡಿಸಿಲಿನಿಂದ ಹೊರಗೆ ಬಂದು ನಕ್ಷತ್ರ ತುಂಬಿದ ಆಕಾಶವನ್ನ ನೋಡ್ತಾ ಕುಳಿತೆ. ತಾಯಿ ಮಲಗಿದ್ದಾಳೆ. ಪ್ರಯಾಣ ಮಾಡಿ ತುಂಬಾ ದೂರದಿಂದ ಬಂದು ಪ್ರಯಾಣ ಮಾಡಿ ಮಲಗಿದ್ರೆ ಇವಳಿಗೆ ನಿದ್ದೆ ಹತ್ತಿಲ್ಲ. ಹೊರಗಡೆ ಬಂದು ಆಕಾಶವನ್ನ ನೋಡ್ತಾ ಕುಳಿತುಕೊಂಡ್ಬಿಟ್ಟಿದ್ದಾಳೆ. ನನ್ನ ಸ್ಪಷ್ಟತೆ ಹಾಗೂ ಭಾವನೆಗಳಿಂದ ನಾನು ಅಭಿಭೂತಳಾದಾಗ ಒಮ್ಮಿಂದೊಮ್ಮೆಲೆ ನನ್ನೆದೆಯು ಭಾರವಾಯ್ತು. ಯಾವಾಗ ನಾನು ಆಕಾಶವನ್ನ ನೋಡ್ತಾ ಇದ್ನೋ ಯಾಕೋ ನನಗೆ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತು. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನನಗೆ ಅಳು ಬಂತು. ನನ್ನ ತಂದೆಯು ಬಯಸಿದಂತೆ ನಾನು ಮದುವೆಯಾಗಲು ಸಮ್ಮತಿಸುತ್ತೇನೆ. ಅದರ ಪರಿಣಾಮವಾಗಿ ನಾನು ನನ್ನ ಗಂಡ ಮತ್ತು ಮಕ್ಕಳು ಮರಣ ಹೊಂದಿರೂ ಪರವಾಗಿಲ್ಲ. ನಾನು
ಈ ನಾನು ಪ್ರಯಾಣದ ವೇಳೆಯಲ್ಲಿ ಆಗಲೇ ನಿರ್ಣಯಿಸಿಕೊಂಡು ಬಂದಿದ್ದೆ. ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನನ್ನ ಅಪ್ಪ ಅಮ್ಮನಿಗೆ ತೊಂದರೆ ಕೊಡಬಾರ್ದು, ಹೆತ್ತವರಿಗೆ ಚಿಂತೆ ಕೊಡಬಾರ್ದು, ಅವರ ಕಾಳಜಿಗೆ ನಾನು ಹ್ಮ್ ಕಾರಣವಾಗುವಂತ ಒತ್ತಡವನ್ನ ನಾನ್ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಮದುವೆಗೆ ಒಪ್ಕೋಬೇಕು ಅನ್ನೋದನ್ನ ಅನ್ಕೋತಾ ಇದ್ದಾಳೆ ಇಲ್ಲಿ. ಆ ನಿಶ್ಚಯಿಸ್ಕೊಂಡು ಬಂದಿದ್ದಾಳೆ, ಪ್ರಯಾಣದಲ್ಲೇ ನಾನು ಮದ್ವೆಗೆ ಒಪ್ಕೋಬೇಕು ಅನ್ನೋದನ್ನ ಅನ್ಕೊಂಡ್ ಬಂದಿದ್ದಾಳೆ. ಜೊತೆಗೆ ನಾನು ನನ್ನ ನೋವನ್ನ ಮನಸ್ಸಿನ ಆಳದಲ್ಲಿ ಅಡಗಿಸಿಕೊಂಡೆ. ಏನೇ ನೋವಿದ್ರುನು ಕೂಡ ಅದ್ ನನ್ ಮನಸ್ಸೊಳಗೆ ಇರ್ಲಿ, ನನ್ನ ಅಪ್ಪ ಅಮ್ಮಂಗೋಸ್ಕರ ನಾನ್ ಮದ್ವೆ ಆಗೋಣ ಅಂತ ಅನ್ಕೋತಾ ಇದ್ದಾಳೆ. ಆದ್ರಿಂದ ಅವರಿಗೆ ಇನ್ನು ಮುಂದೆ ಯಾವುದು ಅದು ತಿಳಿಬಾರ್ದು, ಈ ವಿಷಯ ನನ್ನ ಕಣ್ಣೀರಿಗೆ ಕಾರಣವಲ್ಲ ಎಂಬುದು ನನಗೆ ಗೊತ್ತಿತ್ತು. ಅಂದ್ರೆ ಈ ಮದ್ವೆ ಆಗ್ಬಾರ್ದು ಅಂತ ಯಾಕೆ ನಾನು ಅಳ್ತಾ ಇದ್ದಾಳೆ. ನನ್ನ ಅಪ್ಪ ಅಮ್ಮನಿಗೆ ನೋವು ಕೊಡ್ತಾ ಇದ್ದೀನಿ ಅನ್ನೋದೇ ಕಾರಣ ಅಲ್ಲ. ಏನಕ್ಕೋ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತಾ ಇದೆ, ನೋವು ಅನ್ನಿಸ್ತಾ ಇದೆ ಅನ್ನೋದ್ ರೀತಿಯಾಗಿ ಆಗಸ ನೋಡ್ಕೊಂಡು ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಅವಳ ಮನಸ್ಸಿಗೆ ಗೊತ್ತು, ಇದು ನನ್ನ ಅಪ್ಪ ಅಮ್ಮನಿಗೆ ಮದ್ವೆ ಆಗಲ್ಲ ಅಂತ ಹೇಳಿದ್ದಕ್ಕೂ ಅಲ್ಲ, ಏನಕ್ಕೋ ತುಂಬಾ ಅಳು ಬರ್ತಾ ಇದೆ. ದುಃಖ ಅಥವಾ ಭಯದ ಕಣ್ಣೀರಾಗಿರ್ಲಿಲ್ಲ ಅವು, ನಿರುಮ್ಮಳತೆ ಯನ್ನು ಹೊಂದಿದಂತಹ ಅನುಭವದ ಕಣ್ಣೀರಾಗಿದ್ದವು. ಏನೋ ಒಂದು ಸಂತೋಷದ ಕಣ್ಣೀರಾಗಿದ್ವು ಅದು. ಆ ಸ್ಥಳ ಸೀತಾಮಾತೆ ಇದ್ದಂತಹ ಜೀವಿಸಿದಂತಹ ಮತ್ತೆ ದೇಹ ತ್ಯಾಗವನ್ನ ಮಾಡಿದಂತಹ ಸ್ಥಳ ಆಗಿರೋದ್ರಿಂದ ಏನೋ ಒಂದು ನಿರುಮ್ಮಳತೆ ಆಗ್ತಾ ಇತ್ತು ನನ್ನ ದೇಹದಲ್ಲಿ, ನನ್ನ ಮನಸ್ಸಿನಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅದು ನನಗೂ ತಿಳಿಯದಂತಹ ನಿರುಮ್ಮಳತೆ, ಅದೇನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಹಾರಾಣಿಯ ಸೇವಕಿಯಾಗಿದ್ದ ಸೋಮಾಳನ್ನ ಯಾಗುವುದಿದೆ ಎನ್ನುವ ಸಂಗತಿಯಿಂದ ಆಳವಾದ ನೆಮ್ಮದಿಯನ್ನ ನಾನು ಅನುಭವಿಸ್ತಾ ಇದ್ದೆ ಎಂಬುದು ನನಗೆ ತಿಳಿದಿತ್ತು. ಇಡೀ ರಾತ್ರಿ ನಾನು ನನ್ನ ತಾಯಿ ಎಚ್ಚರಗೊಳ್ಳೋದನ್ನೇ ದಾರಿ ಕಾಯ್ತಾ ಕುಳಿತೆ. ನಿದ್ದೆ ಹತ್ತಿಲ್ಲ, ನಿದ್ದೆನೇ ಮಾಡಿಲ್ಲ. ತಾಯಿ ಎಚ್ಚರಾಗ್ಲಿ, ಬೇಗ ಹೋಗೋಣ ಅಂತ ಸೋಮಾಳನ್ನ ನೋಡೋಣ ಅಂತ ಕಾಯ್ತಾ ಇದ್ದಾಳೆ ಇಲ್ಲಿ ಅನಸೂಯ. ನಸುಕಿನ ವೇಳೆ ತಾಯಿ ಎಚ್ಚರಗೊಂಡಳು. ಆಗಲೇ ನಾನು ಸ್ನಾನ ಮಾಡಿ ಹೊರಡಲು ತಯಾರಾಗಿ ನಿಂತಿದ್ದೆ. ಮೊದಲು ಊಟ ಮಾಡೋಣ, ನನ್ನನ್ನು ನಿಧಾನಗೊಳಿಸಲು ಅವಳು ಹೇಳಿದ್ಲು. ನಾನು ಒಪ್ಪಿದೆ. ಆದರೂ ನನ್ನ ತಾಯಿ ನನ್ನ ಉತ್ಸುಕತೆಯನ್ನ ಗಮನಿಸಿದ್ಲು. ಹೀಗಾಗಿ ಅವಳು ತಯಾರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಬೇಗ ಹೊರಟ್ಲು. ಊಟದ ನಂತರ ಆಶ್ರಮ ವಾಸಿಯೊಬ್ಬರು ಸೋಮ ವಾಸಿಸುತ್ತಿದ್ದ ಗುಡಿಸಲನ್ನ ತೋರಿಸಲು ನಮ್ಮ ಜೊತೆಗೆ ಬಂದರು. ಅದೇನು ಬಹುದೂರದ ನಡಿಗೆ ಆಗಿರ್ಲಿಲ್ಲ, ಆದರೆ ಅಲ್ಲಿ ತಲುಪಲು ನಾವು ಕಾಡಿನೊಳಗೆ ಪ್ರವೇಶಿಸಬೇಕಾಗಿತ್ತು. ಶೀಘ್ರವೇ ಒಂದು ತೆರವುಗೊಂಡ ಸ್ಥಳವು ಕಾಣಿಸ್ತು ನಮ್ಗೆ. ಶೀಘ್ರವೇ ಅಲ್ಲ, ಸ್ವಲ್ಪ ಬಯಲಾಗಿರುವಂತ ಒಂದು ಜಾಗ ಕಾಣ್ತು. ಅಲ್ಲಿ ಬಂಡೆ ಕಲ್ಲುಗಳ ಹೊರ ಹರಿವಿನ ಸರಣಿಯ ಬಳಿ ನಿರ್ಮಿಸಲಾಗಿದ್ದ ಒಂದು ಪುಟ್ಟ ವಾಸಸ್ಥಾನವನ್ನ ನಾನು ಕಂಡೆ. ಅದು ಕಾಣಿಸುತ್ತಿದ್ದಂತೆ ನಮ್ಮ ಮಾರ್ಗದರ್ಶಕನು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನಾವು ಬಾಗಿಲನ್ನ ಸಮೀಪಿಸುತ್ತಿದ್ದಂತೆ ನಾನು ನಿಂತ್ಕೊಂಡೆ. ನನ್ನ ತಾಯಿ ಕೂಡ ಅಲ್ಲೇ ನಿಂತ್ಕೊಂಡ್ಲು. ಅಮ್ಮ, ನಾನೊಬ್ಬಳೆ ಒಳಗೆ ಹೋದ್ರೆ ನಿನ್ಗೇನು ಅಭ್ಯಂತರವಿಲ್ಲ ತಾನೇ ಅಂತ ಕೇಳ್ದೆ. ಅವಳು ಮುಗುಳ್ನಕ್ಕೂ ತಲೆದೂಗಿ ಖಂಡಿತವಾಗಿಯೂ ಇಲ್ಲ, ನಾನು ಹೊರಗಡೆ ದಾರಿ ಕಾಯ್ತಾ ಇರ್ತೇನೆ ಅಂತ ಹೇಳಿದ್ಲು. ಹೋಗು ಅಂತ ಹೇಳ್ತಾ ಇದ್ದಾಳೆ. ನಾನು ಬಾಗಿಲನ್ನು ತಳ್ಳಿ ತೆರೆದೆ. ಕತ್ತಲೆಯ ಶೇಷವನ್ನ ಬೆನ್ನಟ್ಟಿ ಮುಂಜಾನೆಯ ಕಿರಣಗಳು ಕೋಣೆಯ ಒಳಗೆ ಪ್ರವೇಶಿಸಿದವು. ಕತ್ತಲೆಯ ಜಾಗ ಆಗಿದೆ, ಬಾಗಿಲು ತೆಗ್ದಿಲ್ಲ. ಸೋಮ ಕೂತ್ಕೊಂಡಿದ್ದ, ಒಳಗಿದ್ದಾಳೆ. ಒಂದು ಮೂಲೆಯಲ್ಲಿ ನೆಲದ ಮೇಲೆ ಮಹಿಳೆಯೊಬ್ಬಳು ಕುಳಿತಿರೋದನ್ನ ನಾನು ಗ್ರಹಿಸಿದೆ. ಅವಳ ಆಕೃತಿಯ ಮೇಲೆ ಬೆಳಕಿನ ಕಿರಣಗಳು ಹರಡಿದವು. ಕತ್ತಲೆಯ ಕೋಣೆ, ಆದ್ರೆ ಇಲ್ಲಿ ಆಕೃತಿಯ ಮೇಲೆ ಬೆಳಕಿನ ಕಿರಣಗಳು, ಅಂದ್ರೆ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾಳೆ ಸೋಮ ಅನ್ನೋದನ್ನ. ಧ್ಯಾನ ಸತ್ತಳಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾಳೆ. ಅಂದ್ರೆ ಅವಳ ಆರ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದಾಳೆ. ಅಲ್ಲಿ ಒಂದು ಬೆಳಕು ಆವರಿಸಿತ್ತು ಅವಳ ಸುತ್ತಲೂ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನನ್ನೆದುರಿಗೆ ದುಂಡನೆಯ ಮುಖದ ಎರಡು ಬದಿಗಳಲ್ಲಿ ಕಡು ಕಪ್ಪು ಕೂದಲು ಹರಡಿಕೊಂಡಿದ್ದ ಸುಂದರವಾದ ಯುವತಿಯನ್ನ ಕಂಡೆನು. ನೋಡಿ, ಸುಂದರವಾದ ಯುವತಿ ಯಾರು? ಸೀತಾಮಾತೆಯ ಎನರ್ಜಿ ಆಗಿರ್ಬೋದು, ಅಥವಾ ಸುಂದರ ಯುವತಿ. ನೋಡಿ, ಸೀತಾಮಾತೆ ಆಗಿರ್ಬೋದು, ಅಥವಾ ಮೊದಲೇ ಹೇಳಿದ್ಲು ಸೋಮ ಹೇಗಿದ್ಲು, ಸುಂದರವಾಗಿದ್ಲು ಅಂತ ಮೀನಾಕ್ಷಿ ಆಗಿದ್ದಾಗ ಹೇಳಿದ್ಲಲ್ವಾ, ಅದೇ ಸೌಂದರ್ಯವನ್ನ ಕಂಡಿದ್ದಾಳೆ ಈಗ ಸೋಮ. ಅವಳು ಹೆಂಗಾಗಿದ್ದಾಗ ಹೇಗಿದ್ಲು ಅದೇ ರೀತಿಯ ಸುಂದರತೆಯನ್ನ ಇವಳು ಕಾಣ್ತಾ ಇದ್ದಾಳೆ. ನೋಡಿ, ಆಗ ಹೇಗಿದ್ಲು ಅದೇ ರೀತಿ ಸೋಮ ಅವಳಿಗೆ ದರ್ಶನ ಕೊಡ್ತಾ ಇದ್ಲು. ಮೀನಾಕ್ಷಿ ಆಗಿದ್ದಾಗ ಹೇಗಿದ್ಲು ಅದೇ ರೀತಿ ಅನಸೂಯನಾಗಿ ದರ್ಶನ ಕೊಟ್ಟಿರಬಹುದು. ನೋಡಿ, ಎಲ್ಲಿ ಹೇಳ್ತಾ ಇದ್ದಾಳೆ,
ಎರಡು ಬದಿಯ ಕಡುಗಪ್ಪು ಕೂದಲು ಹರಡಿಕೊಂಡಿದ್ದ ಸುಂದರವಾದ ಯುವತಿಯನ್ನು ನಾನು ಕಂಡೆ. ಕೇಸರಿಯ ವಸ್ತ್ರವನ್ನು ಅವಳ ತಲೆಯನ್ನು ಆವರಿಸಿತ್ತು. ಕೇಸರಿಯ ವಸ್ತ್ರವನ್ನ ತಲೆ ಮೇಲೆಲ್ಲ ಹಾಕೊಂಡಿರುವಂತ ಸುಂದರವಾದ ಯುವತಿ. ಕ್ಷಣ ಮಾತ್ರವಷ್ಟೇ ದೃಶ್ಯವು ಉಳಿಯಿತು. ನಾನು ಸಮೀಪ ಹೋಗ್ತಿದ್ದಂತೆ ಆ ಸುಂದರ ಯುವತಿಯು ಕಣ್ಗಳನ್ನ ಮುಚ್ಚಿಕೊಂಡಳು. ಧ್ಯಾನ ನಿರತಳಾಗಿರುವ ತುಂಬಾ ವಯಸ್ಸಾದ ಸ್ತ್ರೀ ರೂಪದಲ್ಲಿ ಬದಲಾದಳು. ನೋಡಿ, ಇಲ್ಲಿ ಸೀತಾಮಾತೆಯ ಎನರ್ಜಿ ಅಲ್ಲ, ಇವಳೆ ಸುಂದರ ಯುವತಿಯಾದಂತ ಸೋಮಾನೆ ಆಗ ಹೇಗಿದ್ಲು ಹುಡುಗಿನಲ್ಲಿ ಆ ಸುಂದರತೆಯನ್ನ ಪಡ್ಕೊಂಡಿದ್ಲು. ಯಾವಾಗ ನಾನು ಒಳಗೆ ಹೋದ್ನೋ ಆ ಸುಂದರ ರೂಪ ಮರೆಯಾಗಿ ವಯಸ್ಸಾದ ಸ್ತ್ರೀ ರೂಪಕ್ಕೆ ಬದಲಾದ್ಲು ಅಂತ ಹೇಳ್ತಾ ಇದ್ದಾಳೆ. ಅವಳ ಆಳವಾದ ಗೆರೆಗಳುಳ್ಳ ಮುಖವು ಈಗಲೂ ಮೌನಾಕಾಶದಂತೆ ಇತ್ತು. ನೋಡಿ, ಸಾಧ್ವಿಗಳು ಹೆಂಗೂ ಆಗ್ಬೋದು, ವಯಸ್ಸು ಆಗ್ಬೋದು, ಕಲ್ಲು ಆಗ್ಬೋದು, ಒಂದು ಸಾಸಿವೆ ಕಾಳಷ್ಟು ಆಗ್ಬೋದು. ಯಾಕಂದ್ರೆ ಅವ್ರಿಗೆಲ್ಲ ಕೆಲವು ಸಿದ್ಧಿಗಳು ಬಂದಿರತ್ತೆ, ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು. ಆದ್ರೆ ನೋಡೋರ್ ಕಣ್ಣಿಗೆ ಅವಳು ಹಣ್ಣಣ್ಣು ಮುದುಕಿ, ಆದ್ರೆ ಇವಳು ಸುಂದರ ಯುವತಿಯಾಗಿಯೂ ಬದಲಾಗ್ತಾಳೆ ಅನ್ನೋದನ್ನ ಇಲ್ಲಿ ಅನಸೂಯ ಹೇಳ್ತಾ ಇದ್ದಾಳೆ. ಅವಳನ್ನು ನೋಡಿದ ತಕ್ಷಣದಲ್ಲಿ ನನ್ನ ಉಸಿರೇ ನಿಂತು ಹೋದಂತಾಯಿತು. ನನ್ನ ಭಾವನೆಗಳು ಅಲ್ಲೋಲ ಕಲ್ಲೋಲಗೊಂಡ ಸಮುದ್ರದಂತೆ ಆದವು. ನಗುವುದೋ, ಅಳುವುದೋ, ಇಲ್ಲಿಂದ ಹೋಗುವುದೋ, ಅಥವಾ ಇಲ್ಲಿಯೇ ನಿಲ್ಲುವುದೋ, ಅಥವಾ ಅವಳ ಬಳಿ ಹೋಗಬೇಕೋ ನನಗೇನು ತಿಳಿಯಲಿಲ್ಲ. ಕೆಲವು ನಿಮಿಷಗಳು ಕಳೆದವು, ಆದರೂ ನಾನು ಅಲುಗಾಡಲಿಲ್ಲ. ಅಲ್ಲೇ ನಿಂತ್ಬಿಟ್ಟಿದ್ದಾಳೆ, ಹೊರಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಆ ಹಣ್ಣಣ್ಣು ಮುದುಕಿ ಆಗಿರುವಂತ ಸೋಮನ್ನೇ ಅಲುಗಾಡದೆ ನೋಡ್ತಾ ನಿಂತಿದ್ದಾಳೆ. ಯಾಕಂದ್ರೆ ಅಂತರ ಸುಂದರ ಯುವತಿಯಾಗಿದ್ದವಳು ಈಗ ಮುದುಕಿಯಾಗಿ ಬದಲಾಗಿದ್ದನ್ನ ನೋಡ್ತಾ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದಾಳೆ. ಬಹುಶಃ ಬೆಳಕಿನ ಕಿರಣಗಳ ಪ್ರಕಾರತೆ ಅವಳನ್ನು ಈ ಜಗತ್ತಿಗೆ ಮತ್ತೆ ಮರಳಿ ತಂದಿರಬೇಕು. ನೋಡಿ, ಆ ಕಿರಣಗಳು ಏನ್ ಅವಳು ಸುತ್ತಲೂ ಒಂದು ಪ್ರಕಾಶಮಾನವಾಗಿ ಹರಡ್ತಾ ಇತ್ತು, ಅದು ಮತ್ತೆ ಈ ಜಗತ್ತಿಗೆ ತಂತೇನೋ ಅನ್ನುವಂತೆ ಅವಳು ಅನ್ಕೋತಾ ಇದ್ದಾಳೆ ಅನ್ಸೂಯ. ಆಗ ನಾನು ಒಂದು ಕ್ಷೀಣ ಧ್ವನಿಯನ್ನು ಕೇಳಿದನು. ಬಾ ಮಗುವೆ, ನೀನು ಒಳಗೆ ಬರಬಹುದು. ಆಗ ನಾನು ಅವಳು ಕುಳಿತಿರುವ ಕಡೆ ಇನ್ನೊಂದು ಹೆಜ್ಜೆಯನ್ನ ಹಾಕಿ ಅವಳ ಹತ್ತಿರ ಹೋದೆ. ನೋಡಿ, ಧ್ಯಾನದಿಂದ ಹೊರಗೆ ಬಂದಂತ ಅವಳು ಆಗ್ಲೇನೆ ಸಾಧ್ವಿಯಾಗಿ ಧ್ಯಾನದಲ್ಲಿನೇ ಸೀತಾಮಾತೆ ಹೇಗೆ ಏನು ಎಲ್ಲವನ್ನ ಹೇಳ್ತಾ ಇದ್ಲು. ಸೋಮಾಳಿಗೆ ಮಾತ್ರ ಗೊತ್ತಾಗತ್ತೆ ಅಂತ ಮೀನಾಕ್ಷಿ ಹೇಳ್ತಾ ಇದ್ಲು. ಮತ್ತೆ ಸುಂದರ ಯುವತಿಯ ರೂಪವನ್ನ ಪಡೆದಂತಹ ಅವಳನ್ನ ನೋಡಿ ಇವಳಿಗೆ ಬೆರಗಾಗಿ ನಿಂತಿದ್ದಾಳೆ. ನಾನು ಹೋಗೋದೋ ಇಲ್ಲೇ ನಿಂತ್ಕೊಳ್ಳೋದೋ ಏನು ಗೊತ್ತಾಗ್ತಾ ಇಲ್ಲ ಅನಸೂಯಾಳಿಗೆ. ಆದ್ರೂ ಅಲ್ಲೇ ನಿಂತ್ಬಿಟ್ಟಿದ್ದಾಳೆ, ಆ ಮುದುಕಿನೇ ನೋಡ್ತಾ ನಿಂತಿದ್ದಾಳೆ. ಕೊನೆಗೆ ಆ ಧ್ಯಾನ ಸ್ಥಿತಿಯಿಂದ ಹೊರ ಬಂದಂತಹ ಅವಳು ಕಣ್ಣು ಬಿಟ್ಟ ತಕ್ಷಣ ಬಾ ಮಗುವೆ ಕುಳಿತುಕೋ ಅಂತ ಕರೀತಾ ಇದ್ದಾಳೆ. ಇನ್ನ ಮುಂದಿನ ಸಂಚಿಕೆಯನ್ನ ಮುಂದೆ ನೋಡೋಣ. ಸೋಮಾಳ ಪರಿಚಯವನ್ನ ಮಾಡ್ಕೊಡ್ತಾಳೆ. ಸೋಮಾಳನ್ನ ಹೇಗೆ ಹುಡುಕುದ್ವಿ ನಾವು, ಸೋಮಾಳು ಹೇಗೆ ಹೇಳ್ತಾಳೆ ಕತೆಗಳನ್ನ, ಸೀತಾಮಾತೆಯ ಅದ್ಭುತವಾದ ಶಕ್ತಿಯ ಬಗ್ಗೆ ಏನೇನು ಹೇಳ್ತಾಳೆ, ಇವಳಿಗೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗತ್ತೆ, ಅವಳ ರಾಜ್ಯಭಾರ, ರಾಮನ ರಾಜ್ಯಭಾರ ಹೇಗಿತ್ತು, ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಸೋಮಾಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅನಸೂಯ ಹೇಳ್ತಾ ಹೋಗ್ತಾಳೆ ಸೋಮನ್ ಬಗ್ಗೆ, ನಾವು ತಿಳ್ಕೊಳ್ತಾ ಹೋಗೋಣ. ನಮಸ್ತೆ ಫ್ರೆಂಡ್ಸ್.